ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಅಲ್ವೋ ಸಂಪತ್ತು, ರಾತ್ರಿ ಟಿವಿ ನೋಡದೆ ಪಾಠ ಬರೆಯಕ್ ಆಯ್ತಾ ಇರ್ಲಿಲ್ವಾ? ಈಗ ನೋಡಿದ್ರೆ ಈ ಸ್ಕೂಲಿಗೆ ಟೈಮ್ ಆಗದೆ, ಊಟ ಬೇಡ ಅಂತೀಯ. ಸಾಕ್ ಬಿಡವಾ. 2 ತುತ್ತು ತಿಂದಿಲ್ಲ ಸಾಕು ಅಂದ್ರೆ ಹೆಂಗ್ಲಾ? ಈ ಸ್ಕೂಲ್ನಾಗೆ ಊಟ ಕೊಡೋದು ಮಧ್ಯಾಹ್ನ ಆಯ್ತದೆ, ಅಲ್ಲಿ ಗಂಟ ಹಸ್ಕೊಂಡಿರ್ತೀಯ. ತಗೋ ತಿನ್ನು ಕಂದ. ಸಾಕ್ ಬಿಡವಾ.
ಬೇಡವಾ ಸಾಕು. ಏನ್ ಈ ಕರಿ ಬಿಡುತ್ತದೆ, ಇನ್ನ ಉಣ್ಕೊಂಡೆ ಕುಂತದೆ. ಏ ಸಂಪತ್ತು, ಎರಡೇ ಎಡ್ತು ತಿಂದೋಗ್ಲಾ? ಎರಡೇ ಎಡ್ತು ಇಲ್ಲ, ತಿಂದ? ನನ್ನ ಫ್ರೆಂಡ್ಸ್ ಜೊತೆನೆ ಸ್ಕೂಲ್ಗೆ ಹೋಗ್ತೀನಿ. ಸಾಕವಾ? ಏ ತಿನ್ನು ಅಂತ ಹೇಳಿದ್ನಲ್ಲ, ಇರೋ. ಇಲ್ಲ, ಸ್ಕೂಲ್ಗೆ ಗೊತ್ತಾಗುತ್ತೆ, ನಾನು ಹೋಗ್ತೀನಿ. ಏನ್ ಹುಡ್ಗನ ಏನೋ, ಇವತ್ ರಾತ್ರಿ ಟಿವಿ ನೋಡ್ಲಿ ಮಾಡ್ತೀನಿ ಇವನ್ಗೆ. ಇವನ್ ಯಾಕೋ ಅತಿ ಆಗದೆ. ತಂದಿದ್ಯಾ? ಅದಕ್ಕೆ ಅಲ್ವಾ ಬಂದಿದ್ದು. ಎಷ್ಟ್ ಸಿನಿಮಾ ಐತೆ? ದಿನಾಗ್ಲೂ ಒಂದೊಂದ್ ಸಿನಿಮಾ ನೋಡಿದ್ರು ಎಲ್ಲಾ ಸಿನಿಮಾ ನೋಡೋವತ್ಗೆ ನಿನಗ್ ಬಿಳಿ ಗಡ್ಡ ಮೀಸೆ ಬಂದಿರ್ತದ ಕಣ್ಲಾ. ಹೌದಾ? ಹಾ, ಸರಿ, ಕೊಡು ಬೇಗ. ಕಾಸ್ ಕೊಡು ಬೇಗ. ತಗೋ. ಇದೇನ್ಲಾ 100 ರೂಪಾಯಿ ಕೊಡ್ತಾ ಇದೀಯಾ? 300 ರೂಪಾಯಿ, 300 ರೂಪಾಯಿ ಕೊಡು. 300? ಯಾಕೆ 100 ಅಂದ್ಯಲ್ಲೋ? ಸಾವಿರ ಸಿನಿಮಾ ನೋಡ್ಬೋದು. 500 ರೂಪಾಯಿ ಕೊಡಕ್ಕೆ ಎಲ್ರು ರೆಡಿ ಅವ್ರೆ. ನಿನಗೋಸ್ಕರ 300 ರೂಪಾಯಿ ಕೊಡ್ತಿದ್ದೀನಿ ಅಷ್ಟೇ. ಇಲ್ದೇ ರೋಗ 500 ರೂಪಾಯಿಗೆ ಮಾರ್ಕತೀನಿ. ಬೇಡ ಬೇಡ, ನಂಗ್ ಬೇಕು. ತಾಳು ಬಂದೆ. ಹಾ, ಬೇಗ ಬಾ. ಅವ ಬೇಗ ಒಂದ್ 200 ರೂಪಾಯಿ ಕೊಡವಾ? ಯಾಕ್ಲ 200 ರೂಪಾಯಿ? ಅಯ್ಯೋ, ಅದು ಸ್ಕೂಲ್ನಾಗೆ ಪುಸ್ತಕ ಕೊಡ್ತಾರಂತೆ, ಅದಕ್ಕೆ ಬೇಗ ಕೊಡವಾ? ಊಟ ಮಾಡಿದ್ರೆ ಕೊಡ್ತೀನಿ ಮಗನೆ. ಅಯ್ಯ, ಬೇಗ ಕೊಡವಾ? ತಿಂತ ಕುತ್ಕೊಂಡ್ರೆ ಸ್ಕೂಲಿಗೆ ಹೊತ್ತಾಗುತ್ತೆ. ತಂದೆ ಇರು. ಅವ್ವ, ಬೇಗ ಕೊಡವಾ? ಬಂದೇ ಇರ್ಲಾ? ಅಲ್ಲ ಮಗನೆ, ನಿನ್ನೆ ರಾತ್ರಿನೇ ಕೇಳಕ್ ಆಯ್ತಾ ಇರ್ಲಿಲ್ವಾ? ಟಿವಿ ನೋಡ್ತಾ ಇದ್ರೆ ಪ್ರಪಂಚನೇ ಮರ್ತೋಯ್ತೀಯ ನೀನು. ತಗೋ. ಅಯ್ಯ, 100 ರೂಪಾಯ? 200 ರೂಪಾಯಿ ಕೊಡವಾ? ನಂತವ್ ಇರೋದು ಇಷ್ಟೇ ಮಗ್ನೆ. ಇನ್ನು ಮಿಕ್ಕಿದ್ದು ನಾಳೆ ಕೊಡ್ತೀನಿ ಅಂತ ನಿಮ್ ಮಾಸ್ಟರ್ ಹತ್ರ ಹೇಳಿ ಪುಸ್ತಕ ಇಸ್ಕೊಂಡು ಓದು. ಸರಿ, ಬರ್ತೀನಿ. ಇವತ್ ರಾತ್ರಿ ಟಿವಿ ನೋಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ ನಿನ್ಗೆ. ಏನ್ ಹುಡುಗನೋ ಏನೋ, ಏನ್ ಕೇಳಿಸ್ಕೊಳ್ಳೋಕು ಪುರ್ಸತ್ತಿಲ್ಲ ಈ ಹುಡುಗನ್ಗೆ. ನಮ್ಮ ಅವ್ವನ್ ತವ ಇದ್ದಿದ್ದು 100. ಮೊಬೈಲ್ ಕೊಡು. ಏ ಹೋಗಲವ್, ಕೊಡಕ್ಕಿಲ್ಲ. ನಾನು 500 ರೂಪಾಯಿಗೆ ಮಾರ್ಕಂತೀನಿ, ಹೋಗು. ನಂಗೆ ಕೊಡು. ಸಂಜೆವರೆಗೂ ಟೈಮ್ ಕೊಡ್ತೀನಿ. ಇನ್ನ 100 ರೂಪಾಯಿ ತಂದು ಕೊಡ್ತೀಯಾ? ಸರಿ, ಸಂಜೆ ಕೊಡ್ತೀನಿ. ಈಗ ಮೊಬೈಲ್ ಕೊಡು. ಏ ಹೋಗಲವ್, ನಾನು ಮೊಬೈಲ್ ಸಂಜೆಗೆ ಕೊಡ್ತೀನಿ. ಮೈದಾ ಅಂತವ್ ಬಂದ್ಬಿಡು. ಓಹೋ, 100 ರೂಪಾಯಿ ಕೊಡಕ್ ಬತ್ತ ನಂಗೀಯ. 300 ರೂಪಾಯಿ ಕಂಡ್ಲಾ, ಮರಿಬೇಡ. ಸಂಜೆಗೆ 100 ರೂಪಾಯಿ ಹೊಂದಿಸ್ಲೇಬೇಕಲ್ಲ. ಅಯ್ಯ, ಈ ಸ್ಕೂಲ್ ಬ್ಯಾಗು, ಪಾಠ ಬರ್ದಿದ್ದು ಎಲ್ಲ ಇಲ್ಲೇ ಬಿಟ್ಟಾಗದಲ್ಲಿ ಪೆದ್ ಮುಂಡೆದು. ಎರಡೆರಡು 4 ಟೀಚರವಾ, ಟೀಚರವಾ. ಏನಮ್ಮ, ಏನ್ ಬೇಕು? ಏನಿಲ್ಲವಾ, ನಮ್ ಸಂಪತ್ತು ಮನೇಲಿ ಪುಸ್ತಕದ ಬ್ಯಾಗ್ ಮರ್ತು ಬಂದಿದ್ದ, ಕೊಡವ ಅಂತ ಬಂದೆ. ಸಂಪತ್ತು ಸ್ಕೂಲ್ಗೆನೆ ಬಂದಿಲ್ಲಮ್ಮ. ಹೌದಾ? ಬಂದಿಲ್ವಾ? ಎಲ್ಲಿ ಹೋದ? ಈ ಸ್ಕೂಲ್ನಾಗೆ ಪುಸ್ತಕ ಕೊಡ್ತಾರೆ, 200 ರೂಪಾಯಿ ಕೊಡು ಅಂದ. 100 ರೂಪಾಯಿ ತಗೊಂಡೋಗು, ಮಿಕ್ಕಿದ್ ನಾಳೆ ಕೊಡ್ತೀನಿ ಎಂದೆ. ನಾವ್ ಯಾರಿಗೂ ದುಡ್ಡು ತರಕ್ ಹೇಳಿಲ್ಲಮ್ಮ. ಪುಸ್ತಕನೂ ಕೊಡ್ತಿಲ್ಲ. ಕೊಡೋದೆಲ್ಲ ಕೊಟ್ಟಾಯ್ತು. ಅವನು ನಿಮಗ್ ಸುಳ್ಳು ಹೇಳಿ ಎಲ್ಲೋ ಹೋಗವ್ನೆ. ಸರಿ ಕಣವ. ಸರಿ. ಅಮ್ಮ, ಸಂಪತ್ತು ಇಟ್ಕೆ ಕೆಲ್ಸಕ್ಕೆ ಹೋಗೋನೆ. ಹೌದಾ?
ನೋಡ್ತೀನಿ ನಿನಗೆ ಸಂಪತ್ತು ಸಂಪತ್ತು ಈ ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಎಲ್ಲಿ ಬಂದು ಕೆಲಸ ಮಾಡ್ತಾ ನಿಂತಿದ್ಯಾ ನೀನು? ಯಾಕೆ ಹಿಂಗೆ ಮಾಡಿದೆ ನೀನು? ನಿಂಗೆ ಏನ್ರ ಕಮ್ಮಿ ಮಾಡಿದ್ದೀನಿ ನಾನು? ಈ ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ನಂಗೆ ಸುಳ್ಳು ಹೇಳಿ ಬಂದು ಎಲ್ಲಿ ಬಂದು ಕೆಲಸ ಮಾಡ್ತಾ ನಿಂತಿದ್ಯಾ? ಅದು ಕಾಸು ಕೊಡು, ಈ ಸ್ಕೂಲಲ್ಲಿ ಪುಸ್ತಕ ಕೊಡ್ತಾರೆ ಅಂತ ಹೇಳಿ ಯಾಕೆ ಹೊಡಿಬಾರ್ದು? ನೀನು ಮಾಡೋದು ತಪ್ಪಲ್ಲಿಂದ ಇದು. ಎಲ್ಲೈತ್ಲ ಹಾವು? ಇಲ್ಲಿ ಬುಸ್. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಸುಳ್ಳು ಹೇಳಿ ಓಡೋಯ್ತೀಯಾ? ಮನೆಗೆ ಬಾ ಇವತ್ತು. ನಿನಗೆ ಬರೆ ಹಾಕಿ ಕಾಲು ಮುರಿದೆ ಹೋದ್ರೆ ನಿನ್ ಎತ್ತವ್ವನೇ ಅಲ್ಲ ನಾನು. ಸಂಪತ್ತು, ಒಂದ್ ದಿನ ನೀನ್ ಹಟ್ಟಿಗೆ ಹೋಗಿಲ್ಲ ಅಂದ್ರೆ ನಿಮ್ಮವ್ವ ಇನ್ ಸಿಟ್ಟೆಲ್ಲ ಇಳ್ದೋಯ್ತದ ಕಣ್ಲಾ. ನೀನ್ ಯಾವಾಗ ಹಟ್ಟಿಗೆ ಬತ್ತಿ ಅಂತ ನಿಮ್ಮವ್ವ ಕಾಯ್ಕೊಂಡು ಕುಂತಿರ್ತಾಳೆ. ಆಮೇಲೆ ಇನ್ಯಾವತ್ತು ನಿಂಗೆ ಹೊಡಿಯಕ್ಕೂ ಇಲ್ಲ, ಬೈಯಕ್ಕೂ ಇಲ್ಲ. ಎಲ್ಲಿ ಮನೆ ಬಿಟ್ಟು ಹೋಯ್ತೀವ ಅಂತ ಭಯ ಪಡ್ತಾಳೆ ಕಣ್ಲಾ. ಹಂಗಾರೆ ಇವತ್ತು ರಾತ್ರಿ ಅಲ್ಲಿರೋ ಸಿಟಿಗ. ಹಂಗಾರೆ ನಡಿ 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 ನಡಿ, ಬೇಗ ಹೋಗೋಣ. ಏಯ್ ಸಂಪತ್ತು, ಹೆಂಗೈತ್ಲ ಟೇಸ್ಟ್? ಸೂಪರ್ ಆಗಿದೆ. ಮುಂಚೆ ಎಲ್ಲಾರು ಈ ತರ ತಿಂದಿದ್ಯಾ? ಇದೇ ಮೊದಲು ನಾನು ಸಿಟಿಗೆ ಬಂದಿರೋದು. ಕರಿಯಾ, ನಮ್ಮ ಹಳ್ಳಿಯಿಂದ ಬಸ್ನಾಗ ಕೂತ್ರೆ ಅರ್ಧ ತಾಸ ಸಿಟಿ ಆಗಿರ್ತೀವಿ. ಅಂತದ್ರಲ್ಲಿ ನೀನು ಒಂದ್ಕಿತನು ಬಂದೇ ಇಲ್ವೇನ್ಲ? ಇಲ್ಲ ಮಾದೇಶಣ್ಣ, ನಾನ್ ಮಗು ಆಗಿದ್ದಾಗ ಅಪ್ಪ ಅವನ್ನ ಸಿಟಿ ಕರ್ಕೊಂಡ್ ಬಂದಿದ್ರಂತೆ. ಅಪ್ಪಯ್ಯ ಈ ಸಿಟಿಲೇ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದು. ಅದಕ್ಕೆ ನಮ್ಮ ಅವ್ವಂಗೆ ನನ್ನನ್ನು ಸಿಟಿ ಕಳ್ಸೋಕ್ ಭಯ. ಯಾರಾದ್ರೂ ನನ್ನನ್ನು ಸಿಟಿ ತೋರ್ಸ್ಕೊಂಡ್ ಬರ್ತೀನಿ ಅಂದ್ರು ನಮ್ಮ ಅವ್ವ ಕಳಿಸ್ತಾ ಇರ್ಲಿಲ್ಲ. ಓ, ಹಂಗಾದ್ರೆ ನಿಮ್ಮ ಅವ್ವ ಹಿಂಗ್ ಹೇಳ್ದೆ ಬಂದಿದ್ದೆ ಒಳ್ಳೇದಾಯ್ತು. ಇನ್ನೇನಾರು ತಿಂತಿ ಅನ್ಲ? ಇಲ್ಲ, ಬೇಡ. ಸರಿ ಬಿಡ್ಲಾ, ನಾಳೆವರೆಗೂ ಇಲ್ಲೇ ಇರ್ತೀವಲ್ಲ, ಬೇಜಾನ್ ತೋರಿಸ್ತೀನಿ. ಆಮೇಲೆ ನೀನೇ ಬಸ್ ಹತ್ಕೊಂಡು ಬತ್ತಾ ಇರ್ತೀಯ. ಅಣ್ಣ, ಇಲ್ಲಿ ಸಿನಿಮಾ ಥಿಯೇಟರ್ ಎಲ್ಲ ಐತೆ. ಒಂದೇ ತಾವ 10 ಸಿನಿಮಾ ನಡೆಯೋ ಥಿಯೇಟರ್ ತೋರಿಸ್ತೀನಿ. ಒಂದೇ ತಾವ 10 ಸಿನಿಮಾನ? ಏಯ್ ಆಯ್ತು, ಬಾರ್ಲಾ. ಸರ್, ಪೊಲೀಸು ನೋಡಿ ಸರ್, ಸರ್ ಮೊಬೈಲ್ ಕಳ್ಳ ಸರ್. ಲೋ ಸಂಪತ್ತು, ಪೊಲೀಸ್ಗೆ ಸಿಗ್ಬೇಡ, ಓಡ್ಲಾ, ತಪ್ಪಿಸ್ಕೊಳ್ಳ. ಇದೇ ಗಾಡಿ ಸರ್. ಹೌದಾ? ಇಲ್ಲೇ ಬಿಟ್ಟ ನೋಡಿ ಸರ್, ಇದೇ ಗಾಡಿ ಸರ್. ಓಡೋದಲ್ಲ ಸರ್ ಅವನು. ಹೋಗ್ಲಿ ಹೋಗ್ಲಿ, ತಪ್ಸ್ಕೊಂಡ್ಬಿಟ್ಟ ಬಟ್ಟಿ ಮಗ. ಸರ್, ಕೀ ಬಿಟ್ಟೋಗಿದೆ ನೋಡಿ ಸರ್. ಎಲ್ಲೋಗ್ತಾನೆ? ಬಂದೇ ಬರ್ತಾನೆ ಬಿಡಿ. ಇದೇನ್ ತಾಯವ್ವ, ಮಗನ್ ಕಾಯ್ಕೊಂಡ್ ಕೂತಿದ್ಯಾ? ಹ್ಞೂ ಕಣ್ಗಂಗಾ, ಮಗ ಇನ್ನೂ ಮನೆಗೆ ಬಂದಿಲ್ಲ. ಬೆಳಿಗ್ಗೆ ಊಟನೂ ಮಾಡಿಲ್ಲ, ಈ ಸ್ಕೂಲ್ಗೂ ಹೋಗಿಲ್ಲ. ಹಸ್ಕೊಂಡು ಎಲ್ಲಿ ಅಲಿತಾವನೋ ಏನೋ. ಓದಿ ಉದ್ಧಾರ ಆಗಿ ಕೊನೆಗಾಲಕ್ಕೆ ನನಗೆ ಆಸರೆ ಆಯ್ತಾನೆ ಅಂದ್ರೆ ಮಗ ಈಗಲೇ ದಾರಿ ತಪ್ತಾನಲ್ಲ ಅಂತ. ಅಯ್ಯೋ ಬಿಡು ತಾಯವ್ವ, ಚಿಕ್ಕ ಹುಡ್ಗ, ಇನ್ನು ಹುಡ್ಗಾಟ್ಕೆ. ಬೆಳೀತಾ ಬೆಳೀತಾ ಸರಿ ಹೋಗ್ತಾನ್ ಬಿಡು. ಚಿಂತೆ ಮಾಡ್ಬೇಡ ತಾಯವ್ವ. ಮನೆಗ್ ಬಂದ್ರೆ ನೀನ್ ಎಲ್ ಬರೆ ಹಾಕ್ತೀಯೋ ಅಂತ ನೀನ್ ಮಲ್ಗೋ ಗಂಟ ಬರಾಕಿಲ್ಲ ನೋಡು. ಹೇಳು, ಊಟ ಮಾಡಿ ಹೇಳು. ಹಂಗಂತೀಯಾ? ಹೌದ್ ಮತ್ತೆ, ಹೋಗ್ ನಡಿ. ಒಳ್ಳೆ ತಾಯವ್ವ. ತುಂಬಾ ಬಾಯಾರಿಕೆ ಆಗ್ತಿದೆ, ಕುಡಿಯೋಕೆ ನೀರು ಕೊಡ್ತೀಯಾ? ಯಾರಪ್ಪ ಇವನು?
ಅವನು ಇಲ್ಲಿಗೆ ಪೊಲೀಸ್ನವ್ರು ಬರ್ತಾರಾ? ಅವ್ರು ಯಾಕೆ ಬರಬೇಕು? ಅದು ಅದು ಆ ಮೇನ್ ರೋಡ್ನಾಗ ನನ್ನ ಫ್ರೆಂಡ್ ಗಾಡಿನ ಹಿಡ್ಕೊಳಕ್ ಬಂದ್ರು. ಅವನು ಆ ಕಡೆ ಓಡೋದ, ನಾನು ಈ ಕಡೆ ಓಡ್ ಬಂದೆ. ಟ್ರಾಫಿಕ್ ಕೇಸಾ? ಆ ಪೊಲೀಸ್ನವರು ಮಧ್ಯಾಹ್ನವರೆಗೂ ಮೇನ್ ರೋಡಲ್ಲೇ ಇರ್ತಾರೆ, ಇಲ್ಲಿ ಬರಕ್ಕಿಲ್ಲ. ಹಾಗಾದ್ರೆ ನಾನು ನನ್ನ ಫ್ರೆಂಡ್ ಬರೋ ತನಕ ಇಲ್ಲೇ ಕುಂತಿರ್ಲ? ನಿನ್ನ ಫ್ರೆಂಡ್ ಇರೋ ಜಾಗಕ್ಕೆ ನೀನು ಹೋಗು. ಅವನು ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಎಲ್ಲೋ ಹೋಗವನೆ, ಗೊತ್ತಿಲ್ಲ. ಅವನು ಬರೋ ತನಕ ಇಲ್ಲೇ ಎಲ್ಲಾದ್ರೂ ಕುಂತಿರು ಅಂದವನೆ. ಇಲ್ಲೇ ಯಾಕಿರ್ತ್ಯಾ? ಮನೆಗೆ ಹೋಗು. ನಮ್ಮ ಮನೆ ಇರೋದು ಹಳ್ಳಿನಲ್ಲಿ. ನನ್ನ ಫ್ರೆಂಡ್ ಜೊತೆ ಈಗ ಸಿಟಿಗೆ ಬಂದೆ. ಸರಿ, ಹಳ್ಳಿ ಮನೆಗೆ ಹೋಗು. ನಾಳೆ ಹೋಯ್ತೀನಿ. ಇವತ್ತು ಯಾಕೆ ಹೋಗ್ಬಾರ್ದು? ಅದು ಅದು ನಾನು ಸ್ಕೂಲಿಗೆ ಚಕ್ಕಾರ ಹಾಕ್ದೆ ಅಂತ ನಮ್ಮವ್ವ ಸಿಟ್ಟು ಮಾಡ್ಕೊಂಡವಳೆ. ನಾಳೆಗೆ ಹೋದ್ರೆ ಅವ್ರ ಸಿಟ್ಟೆಲ್ಲ ಹೋಗಿರುತ್ತೆ. ಹಂಗಾದ್ರೆ ಮನ್ಯಾಗ ಹೇಳ್ದ ಫ್ರೆಂಡ್ ಜೊತೆ ಓಡ್ ಬಂದಿದ್ಯಾ? ನಾಳೆಗೆ ಅವನ ಜೊತೆ ಊರ್ಗೋಯ್ತೀನಿ. ಇವತ್ತು ಇಲ್ಲಿದ್ ಏನ್ ಮಾಡ್ತೀಯಾ? ಇದೇ ಫಸ್ಟ್ ಸಿಟಿಗೆ ಬಂದಿರೋದು. ನನ್ನ ಫ್ರೆಂಡು 10 ಸಿನಿಮಾ ಒಂದೇ ಕಡೆ ಬಿಡೋ ಥಿಯೇಟ್ರನ್ನ ತೋರಿಸ್ತೀನಿ ಅಂದವನೆ. ಅದನ್ನೆಲ್ಲ ಇವತ್ತು ನೋಡ್ಕೊಂಡು ಹೊಂಟೋಯ್ತೀನಿ. ನನ್ನ ಫ್ರೆಂಡ್ ಬರೋ ತನಕ ನಾನು ಇಲ್ಲೇ ಕುಂತಿರ್ಲ? ಸರಿ, ಇಲ್ಲೇ ಅಂಗಡಿ ನೋಡ್ಕೊಂಡು ಕುಂತಿರು. ನಾನು ಇಲ್ಲೇ ಹೋಗಿ ಬರ್ತೀನಿ ಅರ್ಧ ಗಂಟೆ. ಆಯ್ತು, ಕುಂತಿರ್ತೀನಿ. ನಿನ್ನ ಫ್ರೆಂಡ್ ಬಂದ್ರೆ ಹೊಂಟೋಗ್ಬಾರ್ದು ನಾನು ಬರೋ ಗಂಟ. ಇಲ್ಲ ಇಲ್ಲ, ಹೋಗಕ್ಕಿಲ್ಲ. ಯಾರಾದ್ರೂ ಗಿರಾಕಿ ಬಂದ್ರೆ ಬೊಂಬೆ ಮಾರ್ತೀನಿ. ರೇಟ್ ಎಷ್ಟು ಹೇಳು? ಬೇಡ ಬೇಡ, ಅದೆಲ್ಲ ಬೇಡ. ಯಾರಾದ್ರೂ ಬೊಂಬೆ ಕೇಳ್ಕೊಂಬಂದ್ರೆ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಅರ್ಧ ಗಂಟೆಲಿ ಬರ್ತಾರೆ, ಆಮೇಲೆ ಬಂದು ತಗೊಳ್ಳಿ ಅಂತ ಹೇಳು. ನಿನ್ನ ಹೆಸರು? ಸಂಪತ್ತು. ನಿನ್ನ ಹೆಸರು? ಅಕ್ಷಯ್. ಅಕ್ಷಯ್, ನಾನು ಬೊಂಬೆಗೆ ಬಣ್ಣ ಹಾಕ್ಲಾ? ಸುಮ್ಮನೆ ಕುಂತಿರೋ ಹಂಗಿದ್ರೆ ಕುಂತ್ಕೋ, ಇಲ್ಲಾಂದ್ರೆ ಈಗಲೇ ರೈಟ್ ಹೇಳು. ಇಲ್ಲ ಇಲ್ಲ, ಸುಮ್ಮನೆ ಕುಂತಿರ್ತೀನಿ. ಸರಿ, ಬಾ. ಅಬ್ದುಲ್ ಅಣ್ಣ, ನಾನು ಅಪ್ಪಯ್ಯನ ನೋಡ್ಕೊಂಬರ್ತೀನಿ. ಅಲ್ಲಿ ಕುಂತವನಲ್ಲ, ಅವನ ಮೇಲೆ ಒಂದು ಕಣ್ಣಿಡ್ತೀಯಾ? ಯಾರೋ ಅವನು? ಬಚ್ಚ ಇದ್ದಂಗ ಅವನೇ. ಹಳ್ಳಿಯಿಂದ ಅವನ ಫ್ರೆಂಡ್ ಜೊತೆ ಓಡ್ ಬಂದಿದ್ದಾನೆ, ನಾಳೆಗೆ ಹೋಯ್ತಾನಂತೆ. ವಾಹ್, ರನ್ನಿಂಗ್ ಕೇಸಾ? ನಾನು ನೋಡ್ಕೋತೀನಿ. ಎಲ್ಲೋಯ್ತಾನ ಅವನು? ಹೋಗ್ಬಾ. ಹಾಂ, ಆ ಟ್ಯಾಬ್ಲೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಂ ಡಾಕ್ಟರ್. ಆಮೇಲೆ ಟೈಮ್ ನನಗೆ ಅಪ್ಡೇಟ್ ಮಾಡಿ. ಓಕೆ ಡಾಕ್ಟರ್. ಟೇಕ್ ಕೇರ್. ಸರಿ ಡಾಕ್ಟರ್. ಸರಿ ಡಾಕ್ಟರ್. ಡಾಕ್ಟ್ರೇ, ಅಪ್ಪಯ್ಯ ಯಾವಾಗ ಹುಷಾರಾಗ್ತಾರೆ? ಯಾವಾಗ ಕಳಿಸ್ತೀರಾ? ಕಳಿಸೋ ಟೈಮ್ ಹತ್ರದಲ್ಲೇ ಇದೆ. ಈಗ ನೀನು ಹೋಗು. ಫೋನ್ ನಂಬರ್ ಇದೆಯಾ? ನನ್ನ ಫ್ರೆಂಡ್ ಅಬ್ದುಲ್ ಅಂತಿದ್ದಾನೆ, ಅವನ ನಂಬರ್ನ ಸಿಸ್ಟರ್ ಕೊಟ್ಟಿದ್ದೀನಿ. ನಾವು ಜೊತೆಗೆ ಇರ್ತೀವಿ. ಸರಿ, ನಾನು ಸಿಸ್ಟರ್ ಹತ್ರ ಫೋನ್ ಮಾಡಿಸ್ತೀನಿ. ಈಗ ನೀನು ಹೋಗು. ಹಾಂ. ಏಯ್, ಬಾರೋ ಇಲ್ಲಿ. ಏನೋ ನಿನ್ನ ಹೆಸರು? ಸಂಪತ್ತು. ವಾ, ಸಂಪತ್ತು ಅಂದ್ರೆ ದುಡ್ಡು. ಎಷ್ಟು ಮಡಗಿದ್ಯಾ? ಎಷ್ಟು ಇಲ್ಲ. ದುಡ್ಡಿಲ್ವಾ? ಹಾಗಾದ್ರೆ ನಿನ್ನ ಹೆಸರು ಚೇಂಜ್ ಮಾಡ್ಕೊ. ಸಂಪತ್ ನಿಂಗೆ ಸೂಟ್ ಆಗಲ್ಲ. ನಾನೇ ನಿಂಗೊಂದು ಒಳ್ಳೆ ಹೆಸರಿಡ್ಲಾ? ಏನಂತ? ಬೆಗ್ಗರ್ ಅಂತ. ನಾನೇನು ಬೆಗ್ಗಾರಲ್ಲ. ನಮ್ಮ ಊರ್ನಾಗೆ ನಮ್ಮ ಅವ್ವ ಇದ್ದಾರೆ, ಮನೆ ಇದೆ, ಸ್ವಲ್ಪ ಜಮೀನು ಇದೆ. ಮತ್ತಷ್ಟೆಲ್ಲ ಇದ್ಮೇಲೆ ನೀನು ಮನೇಲಿ ಹೇಳ್ದೆ ಕೇಳ್ದೆ ಬಂದ್ರೆ ಈ ಸಿಟಿಲಿ ಬೆಗ್ಗರ್ ಆಗ್ಬೇಕಾಗತ್ತೆ. ಹಾಗಾಗ್ಬಾರ್ದು ಅಂದ್ರೆ ನಾನು ನಿಂಗೆ ಬಸ್ ಚಾರ್ಜ್ ಕೊಡ್ತೀನಿ, ಸೀದಾ ಊರಿಗೆ ಬಸ್ ಹತ್ಕೊಂಡು ಹೋಗ್ಬಿಡು. ಪೊಲೀಸು? ಊರಿಗೆ ಬಸ್ಸಲ್ಲಿ ಹೋಗು, ಓಡ್ಬೇಡ. ನಿಂತ್ಕೊಳ್ಳೋ, ಓಡ್ಬೇಡ್ವೋ. ಓಯ್, ಓಡ್ಬೇಡ್ವೋ. ಅಬ್ದುಲ್ ಅಣ್ಣ,
ಇಲ್ಲಿದ್ ಹುಡ್ಗ ಎಲ್ಲೋದ? ಊರಿಗೆ ಹೋಗೋ ಬಸ್ ಚಾರ್ಜ್ ಕೊಡ್ತೀನಿ ಅಂದ್ರೆ ಹಂಗೆ ಓಡ್ಬಿಟ್ಟ. ಬೊಂಬೆ ಎತ್ಕೊಂಡು ಹೋಗಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ. ಹೆಂಗವ್ರು ನಿಮ್ಮಪ್ಪ? ಹಂಗೆ ಅವ್ರೆ, ಮಾತಾಡ್ತಾ ಇಲ್ಲ. ಅಬ್ದುಲ್ ಅಣ್ಣ, ನಿನ್ ನಂಬರ್ಗೆ ಡಾಕ್ಟರ್ ಫೋನ್ ಮಾಡಿಸ್ತಾರಂತೆ. ಸರಿ ಬಿಡು, ನಾನು ತಿಳಿಸ್ತೀನಿ. ಐ ಸಿನಿಮಾ ಎಷ್ಟು ಚೆನ್ನಾಗಿದೆ. ಅಯ್ಯೋ, ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಪೋಸ್ಟರ್ ಎಲ್ಲ ಇದೆ. ಅಣ್ಣ ಅಣ್ಣ ಅಣ್ಣ, ಇಲ್ಲೊಂದು ಸಿನಿಮಾ ನೋಡ್ಬೋದಾ? ಒಂದೇನೋ 10 ಸಿನಿಮಾ ನೋಡ್ಬೋದು. ಹೌದಾ? ದುಡ್ಡಿದ್ಯಾ? ಐತೆ. ನಡಿ ಮತ್ ಒಳಗೆ. ಐ ಸಿನಿಮಾ ನೋಡ್ಬೋದು. ಇದೆಂತಾಯವ್ವ ಹಿಂಗೆ ಕುಂತಿದ್ಯಾ ಮಗನ್ ಕಾಯ್ಕೊಂಡು? ಮತ್ತಿನ್ನೇನ್ ಮಾಡ್ಲಿ ಗಂಗವ್ವ, ಸಂಜೆ ಆದ್ರೂ ಮಗ ಮನೆಗೆ ಬರಲಿಲ್ಲ. ಎಲ್ಲವನೋ ಏನ್ ಕತೆನೋ ಗೊತ್ತಿಲ್ಲ. ಏನು ಯೋಚನೆ ಮಾಡ್ಬೇಡ ತಾಯವ್ವ, ಅವನು ಮಹದೇಶನ್ ಗಾಡಿನ ಕುತ್ಕೊಂಡು ಸಿಟಿಗೆ ಹೋದ್ನಂತೆ. ಹೌದಾ? ಸಿಟಿ ಕಡೆ ಹೋಗೋಣ? ಅವ್ರ ಅಪ್ಪನಂಗೆ ಸಿಟಿ ಕಡೆ ಹೋಗೋ ಚಾಲಿ ಇವನಿಗೆ ಬರಬಾರ್ದಂತ ತಡೆದಿದ್ನಲ್ಲ ಗಂಗಾ. ಸಿಟಿ ಕಡೆ ಯಾಕೆ ಹೋದ? ಅಯ್ಯೋ ದೇವ್ರೆ, ನನಗೆ ಬೇಡ್ದಿದ್ದೇ ಮಾಡ್ತಾನಲ್ಲ ಇವನು. ಇವನ್ ಸಿಟಿ ಕಡೆ ಯಾಕೆ ಹೋದ? ಗಂಗಾ, ಇವ್ನು ನಿಜವಾಗ್ಲೂ ಸಿಟಿ ಕಡೆ ಹೋಗವ್ನಾ? ನನ್ ತಮ್ಮ ನೋಡಿದ್ನಂತೆ. ಮಹದೇಶನ್ ಜೊತೆ ಹೋಗವ್ನೆ ಅಂದ್ರೆ ಆರಾಮಾಗಿ ವಾಪಸ್ ಬರ್ತಾನೆ. ನೀನೇನ್ ಯೋಚನೆ ಮಾಡ್ಬೇಡ ತಾಯವ್ವ. ಹಳೇದೆಲ್ಲ ನೆನ್ಸ್ಕೊಂಡು ತಲೆ ಕೆಡ್ಸ್ಕೋಬೇಡ. ಅವನು ಹುಷಾರಾಗಿ ಬರ್ತಾನ್ ಬಿಡು. ಹಂಗಂತೀಯಾ? ಯಾವ ಬರ್ತಾನಂಗಾರೆ? ಆ ಮಹದೇಶ ಒಂದಿನ ಸಿಟಿ ಒಂದಿನ ಹಳ್ಳಿ ಅಂತ ಅದೇನೋ ವ್ಯಾಪಾರ ಮಾಡಕ್ಕೆ ಓಡಾಡಕ್ಕಿಲ್ವೇ? ಇವತ್ತು ಇಲ್ಲಿಂದ ಓದೋನು ನಾಳಿಗ್ ಬಂದೆ ಬರ್ತಾನ್ ತಾಯವ್ವ. ನಾಳಿಗೂ ಬರ್ದೆ ಹೋದ್ರೆ ಈ ಸ್ಕೂಲ್ ತಪ್ಪೋಯ್ತದಲ್ಲ ಗಂಗಾ. ನಿನ್ ಮಗ ಬಂದ್ಮೇಲೆ ಚೆನ್ನಾಗಿ ಓದ್ಸು. ಮೊದ್ಲು ಟಿವಿನಲ್ಲಿ ಸಿನಿಮಾ ನೋಡೋದನ್ನ ಬಿಡ್ಸು. ಹಾ, ಟಿವಿನೇ ತೆಗ್ಸ್ಬಿಡ್ತೀನಿ ಗಂಗಾ. ಹಾ ಹಾ, ಹಂಗ್ ಮಾಡು. ನಾನ್ ಬರ್ತೀನಿ. ಜೋಪಾನ ಮಾಡ್ಬೇಕು, ಜೋಪಾನ ಮಾಡ್ಬೇಕು, ಜೋಪಾನ ಮಾಡ್ಲೇಬೇಕು. ಅಬ್ಬಾ, ಹೆಂಗೋ ಬೋಣಿ ಆಯ್ತು. ಲೋ ಸಂಪತ್ತು, ಅಂಗಡಿ ನೋಡ್ಕೊಳ್ತೀನಿ ಅಂತ ಹೇಳಿ ಎಲ್ಲೋ ಹೋಗಿದ್ದೆ? ಈ ರೋಡ್ಗೆ ನಿನ್ ಪೊಲೀಸ್ನವ್ರು ಬರಲ್ಲ ಅಂತಿದ್ದೆ. ಅವ್ರು ಬಂದ್ರು, ಅದಕ್ಕೆ ನಾನು ಓಡೋದೆ. ಊರಿಗೆ ಹೋಗದೆ ಮತ್ತೆ ಯಾಕೋ ಬಂದೆ? ಊರಿಗೆ ನಾಳೆ ಹೋಯ್ತೀನಿ. ಇಷ್ಟೊತ್ತೆಲ್ಲೋಗಿದ್ದೆ? ಈ ರೋಡ್ನಲ್ಲಿ ಒಂದ್ ದೊಡ್ಡ ಥಿಯೇಟರ್ ಐತಲ್ಲ, 10 ಸಿನಿಮಾ ತೋರ್ಸೋದು. ಅಲ್ಲೋಗಿ ಒಂದ್ ಸಿನಿಮಾ ನೋಡ್ಕೊಂಬಂದೆ. ಕಾಸಿಲ್ಲ ಅಂದೆ, ಸಿನಿಮಾ ಹೆಂಗೋ ನೋಡ್ದೆ? ನೀನ್ ಅಮೀರನೂ ಅಲ್ಲ, ಗರೀಬನೂ ಅಲ್ಲ, 400 ಪೀಸ್ ಆಗ್ತೀಯಾ? ಲೇ, ನೀನ್ ಸಿನಿಮಾಗೆ ಹೋಗಿ ಕುತ್ಕೊಂಡ್ರೆ ಅವ್ನಿಗೆ ಹೆಂಗೋ ಗೊತ್ತಾಗತ್ತೆ? ಅವ್ನು ಇಲ್ಲೂ ಬಂದು ಹೋಗಿದ್ರೆ? ಅಯ್ಯೋ ಅಕ್ಷಯ್, ತಪ್ಪಾಯ್ತು. ಇನ್ನೀ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ. ಇವತ್ತು ರಾತ್ರಿ ನಾನು ನಿಮ್ಮ ಮನೇಲೇ ಇರ್ಬೋದಾ? ಸರಿ ಹೋಗು, ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಇದೆ ಅಂತ ನೋಡ್ಕೊಂಬಾ. ಹೆಂಗೋಗ್ಬೇಕು ನಿಮ್ಮ ಮನೆಗೆ? ಹಾರ್ಕೊಂಡು. ಏರೋಪ್ಲೇನ್ ಅಲ್ಲ, ಅಲ್ಲ, ಬರಿಗಾಲಲ್ಲಿ. ಇದೇ ನಮ್ಮ ಮನೆ. ನಾನು ಇಲ್ಲೇ ರಾತ್ರಿ ಮಲ್ಗೋದು. ನೀನೆಲ್ಲಿ ಮಲಗ್ತೀಯ? ನಾನು ಇಲ್ಲೇ ಆಚೆ ಮಲ್ಕೋತೀನಿ ಅಷ್ಟೇ. ಬೇಡ ಬೇಡ,
ಈ ಮೂಟೆನ ಆಚೆ ಇಡು, ನೀನ್ ಒಳಗಡೆನೆ ಮಲ್ಕೋ. ಸರಿ. ನಿದ್ದೆನೇ ಬರ್ತಿಲ್ಲ ನನ್ನ ಮಗ ಕಂದ. ಏನ್ ಮಾಡ್ತಿದ್ದ? ನನ್ನ ಬಿಟ್ಟು ಹಾಕೋದೆ ಮಗನೇ. ನಿನ್ನ ಬಿಟ್ಟರೆ ನನಗೆ ಯಾರಿದ್ದಾರೆ ಕಂದ? ಎಲ್ಲಿ ಹೋಗಿರ್ಬೋದು ನನ್ನ ಮಗ? ಯಾವತ್ತು ಮನೆ ಬಿಟ್ಟು ಹೋದವನೆಲ್ಲ ಎಲ್ಲ ರೀತಿದನೋ, ಏನ್ ಕಷ್ಟಪಡ್ತಿದನೋ, ನೋವು ಪಾಸವನೋ ಗೊತ್ತಿಲ್ಲ. ದೇವ್ರೆ, ಒಂದು ದಿನ ಕೂಡ ನನ್ನ ಮಗ ನನ್ನನ್ನು ಬಿಟ್ಟಿಲ್ಲ. ಅಕ್ಷಯ್ ಎಲ್ಲೋದ? ಏನ್ ಮಾಡ್ತಿದ್ಯಾ ಅಕ್ಷಯ್? ಚಿತ್ರ ಬರೀತಿದ್ದೀನಿ. ಯಾವ ಚಿತ್ರ? ನಮ್ಮ ಅಪ್ಪನ ಚಿತ್ರ. ನಿಮ್ಮ ಅಪ್ಪನ ಚಿತ್ರ ಯಾಕೆ? ಅವ್ರದ್ದು ಒಂದು ಫೋಟೋನೂ ಇಲ್ಲ. ಅವರೆಲ್ಲಿದ್ದಾರೆ? ಅವರು ಆಸ್ಪತ್ರೆಯಲ್ಲಿದ್ದಾರೆ. ಅವ್ರ ಫೋಟೋ ತೆಗಿಯಕ್ಕಾಗಲ್ವಾ? ಅವ್ರ ಕಣ್ ಬಿಡ್ತಿಲ್ಲ. ಚಿತ್ರದಲ್ಲಾದ್ರೆ ಅವ್ರ ಕಣ್ ಬಿಡಿಸ್ಬೋದಲ್ವಾ? ಪೊಲೀಸ್ ಯಾಕೋ? ಅಯ್ಯೋ ಬಾರೋ. ಇವತ್ತು ಹೇಗಾದ್ರೂ ಮಾಡಿ ಜಾಸ್ತಿ ಬೊಮ್ಮೆ ಮಾರಲೇಬೇಕು. ಏನೋ 420 ಊರಿಗೆ ಹೋಯ್ತಾ ಇವತ್ತು? ಹೋಯ್ತೀನಿ. ಅಕ್ಷಯ್, ಮೊದಲು ನಾ ಊರಿಗೆ ಕಳ್ಸು. ನಮ್ಮ ಥರ ಫುಟ್ಪಾತ್ನ ಕಷ್ಟಪಡೋದು ಬೇಕಾಗಿಲ್ಲ. ಊರ್ನಾಗೆ ಜಮೀನು ಮನೆ ಐತಂತೆ, ತಾಯಿಗೆ ಒಬ್ಬನೇ ಮಗ ಅಂತೆ. ಸುಮ್ಕೆ ಊರಿಗೋಗ್ಲಿ ಬಿಡು. ನೆನ್ನೆ ಇದ್ದಿದ್ದ ಕಾಸನ್ನೆಲ್ಲ ಸಿನಿಮಾ ನೋಡಕ್ ಖರ್ಚು ಮಾಡವ್ನೆ. ಬಸ್ ಚಾರ್ಜು ನಾವೇ ಕೊಟ್ಟು ಕಳಿಸ್ಬೇಕು. ಆಯ್ತಾಯ್ತು, ಇವತ್ತು ವ್ಯಾಪಾರ ಆಗೋದ್ರಲ್ಲಿ ಕೊಡೋಣ ಬಿಡು. ಹಂಗೆ ಮಾಡೋಣ. ಈ ಕರಿ ಬಡ್ಡಿ ಮಗ ಎಲ್ಲ ಹಾಳಾಗೋದಪ್ಪ. ನೆನ್ನೆಯಿಂದ ಪಟ್ನ ಎಲ್ಲ ಹುಡುಕಿ ಹುಡುಕಿ
ಸಾಕಾಗೋಯ್ತು. ಈ ನನ್ನ ಮಗ ಸಿಕ್ಕಿದ್ರೆ ಯಾವ್ದಾದ್ರು ಒಂದು ದೇಪಿರ ಫೋನ್ ತಗೊಳಾಕಿ ಫಸ್ಟ್ ಊರಿಗೆ ಕರ್ಕೊಂಡೋಗಿ ಬಿಡ್ಬೇಕು. ಏ ಸಂಪತ್ತು, ಇಲ್ಲಿದ್ಯಾನೋ? ನಿನ್ಗೋಸ್ಕರ ಇಡೀ ಬೆಂಗಳೂರೆಲ್ಲ ಹುಡ್ಕುದ್ನಲ್ಲ. ರಾತ್ರಿ ನಾನು ಈ ಗುಡಾರದಲ್ಲೇ ಮಲಗಿದ್ದೆ. ಲವ್, ಅದ್ ನನ್ಗೆಂಗ್ಲ ಗೊತ್ತಾಯ್ತದೆ? ನೀನೇ ನಾವು ಊರಿಂದ ಕರ್ಕೊಂಡ್ ಬಂದಿದ್ದು? ಹೌದು. ಮೊದ್ಲು ಅವನ್ನ ಊರಿಗೆ ಕರ್ಕೊಂಡೋಗಿ ಬಿಟ್ಬಿಡು. ಸದ್ಯ ಸಿಕ್ಕಿದ್ನಲ್ಲ ಸಂಪತ್ತು, ನಾನು ಹಿಂಗೋಗಿ ಹಂಗ್ ಬರ್ತೀನಿ. ರಾತ್ರಿ ಬಂದ್ ಬೆಳಿಗ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬರ್ಲಾ? ರಾತ್ರಿ ಬೆಳಗ್ಗೆ ಯಾಕೆ? ಈಗ್ಲೇ ಕರ್ಕೊಂಡು ಹೋಗ್ಬೋದಲ್ಲ? ಏ ಸಂಪತ್ತು, ನನ್ಗೆ ಅರ್ಜೆಂಟ್ ಕೆಲಸ ಐತೆ. ಎಲ್ಲೂ ಹೋಗ್ಬೇಕಲ್ಲ, ಇಲ್ಲೇ ಇರಲ್ಲ. ನಾನು ಹಿಂಗೋಯ್ದು ಹಿಂಗ್ ಬಂದ್ಬಿಡ್ತೀನಿ. ಎಲ್ಲೂ ಹೋಗ್ಬೇಡ, ಬರ್ಲಾ? ಇವನ್ ಯಾಕೆ ಹಿಂಗ್ ಹೊರಟೋದ? ಓಯ್, ಯಾರ್ದ ಇದೆಲ್ಲ ಗೊಂಬೆ? ನಮ್ದೇ ಸರ್. ಇಲ್ಲಿ ಕೇಬಲ್ ಹಾಕೋ ಕೆಲಸ ನಡೀತಾ ಇದೆ. ಇದನ್ನೆಲ್ಲ ತಗೊಂಡೋಗು. ಯಾವಾಗ ತೆಗಿಬೇಕು ಸರ್? ಈಗ್ಲೇ ತೆಗಿಬೇಕು. ಅಯ್ಯೋ, ಈಗೇನ್ ಮಾಡೋದು? ಏ ಹೆಣ್ಣಿನ ಗಾಡಿ ನೀನು ತಗೊಂಡ ಆ ಕಡೆ. ಆಗ್ಲಿ ಸರ್. ನಡೀರಪ್ಪ, ನಡೀರಿ. ಅಲ್ಲಿ ನೋಡಿ, ಅಲ್ಲಾಕಿ. ಅಕ್ಷಯ್, ಮತ್ತೆ ಈ ಬೊಂಬೆನೆಲ್ಲ ಎಲ್ಲೆತ್ಕೊಂಡು ಹೋಗ್ತೀಯಾ? ಯೋಚನೆ ಯಾಕೋ ಮಾಡ್ತೀರಾ? ಕಣ್ ಕಟ್ಟು, ನಮ್ಮ ಮನೆಗೆ ಹೋಗೋಣ. ಅಕ್ಷಯ್, ಇವನೇನೋ ನಾಳೆ ಊರಿಗೆ ಹೊಟ್ಟೋಯ್ತಾನೆ. ಬೇರೆ ಜಾಗ ಸಿಗೋವರೆಗೂ ನಾವಿಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡ್ಕೋತೀನಣ್ಣ, ಕೊಡು. ಅಯ್ಯಪ್ಪ. ಹಲೋ, ಹಾ ಹೇಳಿ. ಹಾ, ಯಾ ಅಲ್ಲ. ಸರಿ ಸರ್, ಆಯ್ತು, ಈಗಲೇ ಬರ್ತೀವಿ. ಅಣ್ಣ, ಅಬ್ದುಲ್ ಅಣ್ಣ ಏನಾಯ್ತು? ಹೇಳ್ತೀನಿ. ಆಸ್ಪತ್ರೆಗೆ ಹೋಗ್ಬೇಕು, ಬೇಗ ಬಾ. ಆಸ್ಪತ್ರೆಗ? ಸಮಾಧಾನ ಮಾಡ್ಕೊಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೊ. ಇಷ್ಟು ದಿನ ನಿಮ್ ತಂದೆ ಇದ್ದಿದ್ದೇ ಹೆಚ್ಚು. ಅವ್ರು ಇಲ್ಲಿಗೆ ಬಂದಾಗ ಅವ್ರ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲಪ್ಪ. ನೋಡು, ಈಗ ಸಮಾಧಾನ ಮಾಡ್ಕೊ. ನಿಮ್ ತಂದೆನ ಮಣ್ಣು ಮಾಡ್ತೀಯೋ ಇಲ್ಲ ಕ್ರಿಮಿಟೋರಿಯಂ ತಗೊಂಡೋಗ್ತೀಯೋ? ನನಗೇನು ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ನಿಮ್ ತಂದೆನ ಮೆಡಿಕಲ್ ಕಾಲೇಜಿಗೆ ಕೊಡ್ತೀಯಾ? ಅಪ್ಪ, ಎದ್ದೇಳಪ್ಪ. ಅಲ್ಲಿನ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ನಿಮ್ ತಂದೆ ಬಾಡಿಯಿಂದ ಹೆಲ್ಪ್ ಆಗತ್ತೆ ಅನ್ನೋದಾದ್ರೆ ನೀನ್ ಮೆಡಿಕಲ್ ಕಾಲೇಜಿಗೆ ಕೊಡೋದೇ ಒಳ್ಳೇದು. ಆಯ್ತು, ಹಾಗೆ ಆಗ್ಲಿ. ಅಪ್ಪ, ಒಂದ್ಸಲಿ ಎದ್ದೇಳಪ್ಪ. ಅಪ್ಪ, 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 ಅಕ್ಷಯ್, ಅಳ್ಬೇಡ್ಬೋ. ಒಳ್ಳೆಯವ್ರನ್ನ ದೇವರು ಬೇಗ ಮೇಲ್ ಕಟ್ಸ್ಕೊಂಡ್ಬಿಡ್ತಾನೆ. ನಿಮ್ಮಪ್ಪ ತುಂಬಾ ಒಳ್ಳೆಯವರು, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಸಾಯೋವಾಗ ಎಲ್ರಿಗೂ ಒಳ್ಳೇದು ಮಾಡೋದ್ರು. ಅದಕ್ಕೆ ನೀ ಹೆಮ್ಮೆ ಪಡು. ಅಪ್ಪ,
ನಮ್ಮಪ್ಪನ ಥರ ಕೆಟ್ಟವರಾಗಿ 100 ವರ್ಷ ಬದುಕೋದಕ್ಕಿಂತ ಇದ್ದಷ್ಟು ದಿನ ನಿಮ್ಮಪ್ಪನ ಥರ ಒಳ್ಳೆಯವರಾಗಿರೋದೇ ಒಳ್ಳೇದು. ಅಬ್ದುಲ್ ಅಣ್ಣ, ಹಂಗಾರೆ ನಿಮ್ಮಪ್ಪ ಕೆಟ್ಟವರಾ? ಅಪ್ಪ ನಮ್ಮಪ್ಪ ಒಳ್ಳೆಯವರಾಗಿದ್ದಿದ್ರೆ ನಿನ್ನ ವಯಸ್ಸಲ್ಲಿ ಯಾಕೋ ನಾನು ಮನೆ ಬಿಟ್ಟು ಓಡ್ ಬರ್ತಿದ್ದೆ. ಹೌದಾ? ನೀವ್ಯಾಕೆ ಮನೆ ಬಿಟ್ಟು ಬಂದ್ರಿ? ನಮ್ಮ ತಾಯಿ ತೀರೋದಾಗ ನಾನು ತುಂಬ ಚಿಕ್ಕೋನು. ನಮ್ಮ ತಂದೆ ಇನ್ನೊಂದು ಮದುವೆ ಆದರು. ಆ ನನ್ನ ಮಲ್ತಾಯಿ ಮೊದಲು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು. ಆಮೇಲೆ ಅವಳಿಗೂ ಒಂದು ಹೆಣ್ಮಗು ಆಯಿತು. ಮಗು ಬೆಳೀತಾ ಬೆಳೀತಾ ನನ್ನ ಮೇಲಿದ್ದ ಪ್ರೀತಿ ಎಲ್ಲ ಹೊರಟೋಯ್ತು. ಮಗು ಬೆಳೀತಿದ್ದಂಗೆ ಆ ನನ್ನ ಮಲ್ತಾಯಿ ತುಂಬ ಹಿಂಸೆ ಕೊಡೋ ಸ್ಟಾರ್ಟ್ ಮಾಡಿದ್ಲು. ತನಗೋಸ್ಕರ, ತನ್ನ ಮಗಳಿಗೋಸ್ಕರ ನಮ್ಮಪ್ಪನ ಜೇಬಿಂದ ದುಡ್ಡು ಕದ್ದು ಅದು ನಾನು ಕದ್ದಿದ್ದು ಅಂತ ನಮ್ಮಪ್ಪಂಗೆ ಸುಳ್ಳು ಹೇಳ್ತಿದ್ಲು. ಆ ನಮ್ಮಪ್ಪ ಆ ಹೆಂಡತಿ ಮಾತನ್ನೇ ನಂಬ್ಕೊಂಡು ನನ್ನ ಧನಕ್ಕೆ ಬಡ್ದಂಗೆ ಬಡಿತಾ ಇದ್ರು. ಚಿಕ್ಕಮ್ಮ ದುಡ್ಡು ತಗೊಂಡಾಗ್ಲೆಲ್ಲ ನಮ್ಮಪ್ಪನ ಕೈಲಿ ಒದೆ ತಿಂದು ತಿಂದು ಸಾಕಾಗೋಯ್ತು. ಅದಕ್ಕೆ ನಾನು ಮನೆ ಬಿಟ್ಟು ಓಡ್ ಬಂದೆ. ಅಲರೆ ಅಲರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾ. ನಮಸ್ಕಾರ ಕಾಂಟ್ರಾಕ್ಟರ್ ಕೆಂಪಣ್ಣವ್ರಿಗೆ. ನಾನೇ ಬ್ರೋಕರ್ ಬಾಬಣ್ಣ ಮಾತಾಡ್ತಿರೋದು. ಏನೋ ಇಬ್ರು ಕೆಲ್ಸಗಾರ ಬೇಕಾಗಿತ್ತ? ಏನ್ ಕೆಂಪಣ್ಣ ನೀನು ನೆನೆ ಸಂಜೆನೆ ನನಗೊಂದು ಮಾತು ಹೇಳಿದ್ರೆ ಹೇಗೋ ವ್ಯವಸ್ಥೆ ಮಾಡಿ ಕಳಿಸ್ತಿರ್ಲಿಲ್ವೇ? ಇವತ್ತು ಬೆಳಿಗ್ಗೆ 6 ಗಂಟೆಗೆ 3 ಬಿಲ್ಡಿಂಗ್ಗೆ 12 ಜನ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಈಗೇನ್ ಮಾಡೋದು? ಸರಿ ಕೆಂಪಣ್ಣ, ನನಗೊಂದು ಅರ್ಧ ಗಂಟೆ ಟೈಮ್ ಕೊಡು, ಹೇಗೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲ 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 ಇಲ್ಲ, ಈ ಬ್ರೋಕರ್ ಬಾಬು ಮಾತು ಕೊಟ್ಟ ಮೇಲೆ ಮುಗೀತು. ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ, ಆಯ್ತಾ? ಬೇಡ ಬೇಡ, ನಾನೇ ಫೋನ್ ಮಾಡ್ತೀನಿ. ಸರಿ ಸರಿ, ಓಕೆ. ಅಲ್ಲರೇ ಅಲ್ಲರೇ ಮುಕುಂದ ಮುರಾರೇ. ನಮಸ್ಕಾರ ಬಾಬಣ್ಣ. ನಮಸ್ತೆ ಅಬ್ದುಲ್ಲಾ. ಇದೇನೋ ಇದು? ಇವ್ರ್ಯಾರು ಅಣ್ಣ? ಇವನ್ ಗೊತ್ತಿಲ್ಲ ಕಣಣ್ಣ. ಅದೇ ಗೊಂಬೆ ಅಂಗಡಿಲಿ ಕೆಲಸ ಮಾಡ್ತಾನಲ್ಲ ಅವನಣ್ಣ. ಅಲ್ಲೇನೋ ಕೇಬಲ್ ಕೆಲಸ ಆಗ್ತೈತೆ, ಅದಕ್ಕೆ ಇಲ್ಲಿದ್ದಾನೆ. ಲೇ, ನಾನೇ ಈ ಬಿಲ್ಡಿಂಗಿಗೆ ಬಾಡಿಗೆ ಕಟ್ತಾ ಇದ್ದೀನಿ. ಅದ್ರಲ್ಲಿ ನಿನ್ಗೆ ಸ್ವಲ್ಪ ಜಾಗನ ಬಾಡಿಗೆಗೆ ಅಂತ ಕೊಟ್ಟಿದ್ದೀನಿ. ನೀನು ಅದ್ರಲ್ಲಿ ಇವ್ರಿಬ್ರಿಗೂ ಬಾಡಿಗೆ ಕೊಟ್ಟಿದೀಯೇನೋ? ಲೇ 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 ಅಣ್ಣ, 2 ದಿನ ಕಣಣ್ಣ, ಬೇರೆ ಕಡೆ ಕೆಲಸ ಸಿಕ್ಕಿದ್ಮೇಲೆ ಹೊಟ್ಟೋಯ್ತಾರೆ. ಅಲ್ಲ, ಇವನ್ನೇನೋ ಗೊಂಬೆ ಅಂಗಡಿಲಿ ನೋಡಿದೀನಿ. ಇದ್ಯಾವುದು ಹೊಸ ಮುಖ? ಅಣ್ಣ, ಹಳ್ಳಿಯಿಂದ ಬಂದವನ್ ಕಣಣ್ಣ, ನಾಳೆನೆ ಹೊಟ್ಟೋಯ್ತಾನೆ. ಹಂಗಾದ್ರೆ ಇವತ್ತು ನಿಮ್ಮ 3 ಜನಕ್ಕೂ ಯಾವ ಕೆಲ್ಸನೂ ಇಲ್ಲ ಅಲ್ವೇ? ಅಣ್ಣ, ನಂಗೆ ಹಣ್ಣಿನ ಗಾಡಿ ಕೆಲ್ಸ ಆಯ್ತಲ್ಲ ಅಣ್ಣ, ಬೊಂಬೆಗ್ ಜಾಗ ಸಿಗೋವರ್ಗು ಇಲ್ಲಿ ಇರ್ತಾನಷ್ಟೇ. ಏನಪ್ಪ ಬಣ್ಣ ಬಳಿತೀಯೋ? ಇವತ್ತು ಬಣ್ಣ ಬಳಿಯೋ ಕೆಲ್ಸನೇ ಇದೆ. ನೀನು ಇವನು ಇಬ್ರು ಬನ್ನಿ, ಹೋಗೋಣ. ನಾನು ಊರ್ಗ್ ಹೋಯ್ತೀನಿ. ಲೇ, ಸಂಜೆವರೆಗೆ ಅಷ್ಟೇ ಕಣೋ ಕೆಲ್ಸ ಇರೋದು. ಆಮೇಲೆ ನಾನೇ ತಂದು ನಿಮ್ಮನ್ನ ಇಲ್ಲಿ ಬಿಟ್ಬಿಡ್ತೀನಿ. ಲೇ ಅಬ್ದುಲ್ಲಾ, ಹೇಗಿದ್ರು ನೀನ್ ಇವ್ರಿಗೆ ಜಾಗ ಕೊಟ್ಟಿದ್ಯಾ, ನೀನೇ ಒಸಿ ಹೇಳೋ ಅವ್ರಿಗೆ ಬಾಬಣ್ಣ ಜೊತೆ ಹೋಗಿ ಬನ್ನಿ ಅಂತ. ಹೇಳೋ. ಸುಮ್ ಕುತ್ಕೊಂಡು ಏನೋ ಮಾಡ್ತೀರಾ ಇಲ್ಲಿ? ಬಾಬಣ್ಣನ ಜೊತೆ ಹೋಗ್ ಬನ್ರೋ. ಏನ್ರ ಮುಖ ಮುಖ ನೋಡ್ತಾ ಇದ್ದೀರಿ? ಬಂದ್ರು. ಅಲರೆ ಅಲಾರೆ ಮುಕುಂದ ಮುರಾರೆ. ನೀವಿಬ್ರು ಕಾರ್ತ ನಡೀರಿ. ಕೆಂಪಣ್ಣ, ತುಂಬಾ ಕಷ್ಟಪಟ್ಟು ಬೇರೆ ಬಿಲ್ಡಿಂಗ್ ಇಂದ 2 ಹುಡುಗರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆಮೇಲೆ ಕೊಡ್ಬೇಕಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಯ್ತದೆ. ಓಕೆ ಕೆಂಪಣ್ಣ, ಆಯ್ತು. ನಾನು ಈಗಲೇ ಬಂದೆ.
ಬಣ್ಣ ಬಿಡಕ್ಕೆ ಬರ್ತಾರೆ ಇವತ್ತು. ಏಯ್, ನಿನ್ ಕೆಲ್ಸ ನೀನ್ ಮಾಡೋ, ಅದನ್ನ ತೆಗ್ದಾಕ ಕಡೆಗೆ. ನಮಸ್ಕಾರ ಕೆಂಪಣ್ಣ. ನಮಸ್ಕಾರ ನಮಸ್ಕಾರ. ಇಬ್ರು ಕೆಲ್ಸಗಾರರು ಬೇಕು ಅಂತ ಹೇಳಿದಲ್ಲ, ಕರ್ಕೊಂಡು ಬಂದಿದ್ದೀನಿ ನೋಡು. ಅಲ್ಲ ಬಾಬು, ಇಬ್ರು ಒಳ್ಳೆ ಪೇಂಟರ್ಸ್ ಕರ್ಕೊಂಡ್ ಬರ್ತೀಯ ಅಂತ ನೋಡಿದ್ರೆ ಇಬ್ರು ಚೇಟುಗಳು ಕರ್ಕೊಂಡ್ ಬಂದಿದೀಯಲ್ಲ. ಕೆಂಪಣ್ಣ, ಇವನು ಗೊಂಬೆಗಳಿಗೆ ಬಣ್ಣ ಬಳಿತಾನೆ, ಇನ್ನು ಗ್ವಾಡಕ್ಕೆ ಬಣ್ಣ ಬಳಿಯೋದು ಕಷ್ಟವೇ? ಅವನಲ್ಲ, ಇವನಿಗೆ ಹಗ್ಗ ಬಿಡೋದು ಹೆಂಗೆ ಅಂತ ಹೇಳ್ಕೊಡು. ಇವನು ಹಗ್ಗ ಬಿಡ್ತಾನೆ. ಇವತ್ತು ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. ಅಷ್ಟ್ರಲ್ಲಿ ಯಾರಾದ್ರೂ ಈ ಮಕ್ಳನ್ನ ನೋಡಿ ಈ ಮಕ್ಳ ಹತ್ರ ಕೆಲಸ ಮಾಡಿಸ್ತಾ ಇದಾರೆ ಅಂತ ಚೈಲ್ಡ್ ಲೇಬರ್ ತಡೆ ಕೇಂದ್ರಕ್ಕೆ ಫೋನ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಬೀಳುತ್ತೆ. ನಮ್ಮ ಓನರ್ ಹತ್ರ ನನ್ನ ಕಾಂಟ್ರಾಕ್ಟ್ ಕೆಲಸ ಹೋಗುತ್ತೆ. ಹಂಗೇನು ಆಗದೆ ಇರೋಂಗೆ ಪ್ಲಾನ್ ಮಾಡಿದ್ರೆ ಆಯ್ತು ಕೆಂಪಣ್ಣ. ಈಗ ಇವನು ಗೋಡೆ ಕಡೆ ಮುಖ ಮಾಡ್ಕೊಂಡು ಬಣ್ಣ ಬಳಿತಿರ್ತಾನೆ. ಆಮೇಲೆ ಇವನ್ ತಲೆಗೊಂದು ಟವಲ್ ಸುತ್ತಬಿಟ್ರೆ ಇವನು ದೊಡ್ಡವನೋ ಚಿಕ್ಕವನೋ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಇವನು ಮೇಲ್ಗಡೆ ಇರ್ತಾನೆ, ಕೆಳಗಡೆ ನಿಂತ್ಕೊಂಡು ನೋಡೋರ್ಗೆ ಯಾರಿಗೂ ಗೊತ್ತಾಗಲ್ಲ. ಇವತ್ತು ನಿಮ್ಮ ಓನರ್ಗೆ ಬಿಲ್ಡಿಂಗ್ ಪೇಂಟ್ ಕೆಲಸ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಸಂಜೆ ಬಟವಾಣೆ ಕೊಡ್ತಾರೆ. ಅಲ್ಲಯ್ಯ ಬಾಬು, ಇವ್ರಿಗೆ ಹಗ್ಗ ಬಿಡಕ್ಕೆ, ಅವನು ಬಣ್ಣ ಬಡಿಯಕ್ಕೆ ಬರ್ಬೇಕಲ್ಲ. ಕೆಂಪಣ್ಣ, ಇವನ್ ಹೆಂಗಾರ ಹಗ್ಗ ಬಿಡ್ಲಿ, ಅವನ್ ಹೆಂಗಾರ ಬಣ್ಣ ಬಳಿಲಿ, ಒಟ್ಟಲ್ಲಿ ಇವತ್ತು ನಿಮ್ಮ ಓನರ್ಗೆ ಬಣ್ಣದ ಕೆಲಸ ನಡೀತಾ ಇದೆ ಅಂತ ಗೊತ್ತಾಗ್ಬೇಕು. ಸಂಜೆ ನೀನು ದುಡ್ಡು ಎಣಿಸ್ಕೋಬೇಕು ಅಷ್ಟೇ. ನನ್ಗೆ ಅದ್ರ ಮೇಲೆ ಕೂತ್ ಬಣ್ಣ ಬಳಿಯಕ್ ಬರಲ್ಲ. ಬಣ್ಣ ಬಳಿಯಕ್ ಆಗಲ್ಲ ಅಂದ್ರೆ ತಿನ್ನೋ ಕೂಟನೂ ಸಿಗಲ್ಲ, ಮಲ್ಗಕ್ ಜಾಗನೂ ಸಿಗಲ್ಲ. ಸುಮ್ಮನೆ ಏನು ಮಾತಾಡದೆ ಕೆಲಸ ಮಾಡ್ತಾ ಇರ್ಬೇಕು ಅಷ್ಟೇ. ಆಮೇಲೆ ಸಂಜೆಗೆ ನಿಮ್ಮಿಬ್ರಿಗೂ 500 ರೂಪಾಯಿ ಕಾಸು ಕೊಡ್ತೀನಿ. ಅಷ್ಟೇ ಅಲ್ಲ, ರಾತ್ರಿಗೆ ನೀವು ಕೇಳಿದ ಕಡೆ ಕೇಳಿದ ಊಟ ಕೊಡಿಸ್ತೀನಿ. ಏನಂತೀರಿ? ಹೋಗಿ ಹೋಗಿ ಹೋಗ್ರಪ್ಪ. ಬೇಡ, ನಂಗ್ ಭಯ ಆಗುತ್ತೆ. ಲೇ, ಭಯ ಪಟ್ಕೊಂಡ್ರೆ ಫುಟ್ಪಾತು ಸಿಗಲ್ಲ. ನೆನ್ನೆ ಓಡಿಸಿದ್ರಲ್ಲ, ಹಂಗ ಓಡಿಸ್ಬಿಡ್ತಾರೆ. ಅಲ್ಲ ಕಣೋ, ಬೊಂಬೆಗಳಿಗೆ ಬಣ್ಣ ಬಳಿತೀಯ, ಅದಕ್ಕಿಂತ ಸುಲಭ ಕಣೋ ಗೋಡೆಗೆ ಬಣ್ಣ ಬಳಿಯೋದು. ಸುಮ್ನೆ ಹೋಗಿ ಕೆಲಸ ಮಾಡಿ. ಕೆಂಪಣ್ಣ, ನೀನೇನು ವರಿ ಮಾಡ್ಕೋಬೇಡ. ಸಂಜೆಗೆ ನಾನೇ ಬಂದು ಈ ಹುಡುಗರನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಇರ್ತೀನಿ. ಇವ್ರನ್ನ ಕರ್ಕೊಂಡೋಗಿ ನಿನ್ ಕೆಲಸ ಶುರು ಹಚ್ಕೋ. ಸರಿನಾ? ಆಯ್ತಾಯ್ತು. ಏಯ್, ಬಂದ್ರೆ ಕೆಲಸ ಶುರು ಹಚ್ಕೊಳ್ಳಿ. ಬಂದ್ರು ಏನ್ ಮುಖ ನೋಡ್ತಾ ಇದ್ದೀರಾ? ನಡೀರಿ. ನಡಿಯೋ. ಹೆಂಗ್ರಿ ಸಾಹೇಬ್ರ ಆಪಲ್ 130 kg ಅಣ್ಣ. 1 kg ಕೊಡಿ ಅಣ್ಣ. 130 ಕೊಡೋಣ. ಒಂದ್ 20 ರೂಪಾಯಿ ಕಮ್ಮಿ ಇದೆ. ಏನಣ್ಣ, ನಮ್ಗೆ ಏನು ಗಿಟ್ಟಲ್ಲ ಅಣ್ಣ. ಬೆಳಗ್ಗೆ ಇಂಥ ಗಿರಾಕಿಗಳು ಬಂದ್ರೆ ಹೆಂಗ್ರಿ ಸಾಹೇಬ್ರೆ ಹಣ್ಣು? ಅಣ್ಣ ಆರೆಂಜ್ 80 ಅಣ್ಣ. ಅಯ್ಯೋ ಪಾಪ, ಯಾರಿದು? ಎಲ್ಲೋ ನೋಡ್ದಂಗಿದೆಯಲ್ಲ. ಅಬ್ಬಾಜಾನ್. या अल्लाह, ये क्या हो गया? ತಗೊಳ್ಳಿ ತಗೊಳ್ಳಿ. ರಸ್ತೆ ದಾಟಿಸ್ಬೇಕಾ? ಹಾ ಬೇಟಾ, ಸ್ವಲ್ಪ ದಾಟಿಸ್ತೀಯಾ? ಬನ್ನಿ ಬನ್ನಿ ಬನ್ನಿ. ಖುದಾ ಬಲ ಕರೆ. ಹಳ್ಳು ಬೇಟ. ಬನ್ನಿ ಬನ್ನಿ, ನಿಧಾನ ಬನ್ನಿ ಬನ್ನಿ, ನಿಧಾನಕ್ಕೆ ಬನ್ನಿ ಬನ್ನಿ. ಹುಷಾರು. ಹಾಂ, ನಿಧಾನ ನಿಧಾನ ಬನ್ನಿ. ಶುಕ್ರಿಯಾ ಬೇಟ. ನನಗೆ ಇನ್ನೂ ಒಂದು ಸಹಾಯ ಮಾಡ್ತೀಯಾ? ಏನು ಹೇಳಿ? ಇದರದ್ದು ಒಳಗೆ ಭೇಟಿ ಅಂತ ಬರೆದಿದ್ದು ಐತೆ. ಆ ನಂಬರ್ಗೆ ಫೋನ್ ಮಾಡಿಕೊಡ್ತೀಯಾ? ಹಾಂ ಸರಿ, ಕೊಡಿ. ನಿಮಗೆ ಯಾವಾಗಿಂದ ಕಣ್ ಕಾಣ್ತಾ ಇಲ್ಲ? 3 ವರ್ಷದ ಹಿಂದೆ ಶುಗರ್ಗೆ ಬಂದ್ಬಿಡ್ತು. ನನ್ನ ಹೆಂಡತಿನೂ ನನ್ನ ಬಿಟ್ಟು ಓಡಿ ಹೋದ್ಲು. ನನ್ನ ಟೆನ್ಷನ್ನಿಂದ ಔಷಧಿಗೆ ಮಾಡ್ಕೊಳ್ಳೋಕ್ಕಾಗದೆ ಕಣ್ಣಿಗೆ ಹೊರಟೋಯ್ತು. ಈಗ ನಂದು ಬೇಟಿನೇ ನನಗೆ ದಿಕ್ಕು. ನಿಮಗೆ ಬೇಟ ಇಲ್ವಾ? ಬೇಟ ಇದ್ದ, ಅದು ನಂಬರ್ಗೆ ತಾಗ್ತು. ಹಾಂ ಹಾಂ, ತಗೊಳ್ಳಿ, ರಿಂಗ್ ಆಗ್ತಾ ಇದೆ.
हेलो बेटी, हाँ इधर ही हूँ, वही फुटपाथ में। आ रही सो? आ जाना, इधर ही रहूँगा। अच्छा आ जाओ, 5 मिनट आ जा। ನಮ್ದು ಭೇಟಿ 5 ನಿಮಿಷಕ್ಕೆ ಬರ್ತದೆ. ಹೌದಾ? ಹಾಗಾದ್ರೆ ಇಲ್ಲೇ ಕುತ್ಕೊಳ್ಳಿ. ಬೇಟು ಆರಾಮ್ಸೆ, ಆರಾಮ್ಸೆ ಬೇಟು. ಶುಕ್ರಿಯಾ ಬೇಟಾ, ಶುಕ್ರಿಯಾ. ತಗೊಳ್ಳಿ, ಹಣ್ಣು ತಿನ್ನಿ. ಹಣ್ಣು? ನಾನು ಪೈಸಾ ತಂದಿಲ್ಲಲ್ಲಪ್ಪ. ನಾನೇನು ನಿಮಗೆ ದುಡ್ಡು ಕೇಳ್ತಿಲ್ಲ, ಹಣ್ಣು ತಿನ್ನಿ. ಶುಗರ್ ಇರೋರು ಹಸ್ಕೊಂಡಿರಬಾರ್ದು. ಅಚ್ಚಾ ಬೇಟಾ, ನನಗೆ ಹಸುವಾಗಿದ್ದು ನಿನಗೆ ಗೊತ್ತಾಯ್ತು ಅಂದಮೇಲೆ ನಿನಗೆ ಜನ್ಮ ಕೊಟ್ಟು ತಂದೆ ತಾಯಿ ಪುಣ್ಯ ಮಾಡಿರಬೇಕು, ಪುಣ್ಯ. ಆದರೆ ನಾನು ಮಾಡಲಿಲ್ಲ. ಕ್ಯಾ ಬೋಲಾ ಬೇಟಾ? ಏನಿಲ್ಲ, ಹಣ್ಣು ಚೆನ್ನಾಗಿದೆಯಾ ಅಂದೆ. देखता हूँ, बहुत अच्छा है बेटा, बहुत अच्छा है. खुदा भला करे, तुझे खुदा भला करे. ಅಲ್ಲ ನಿನಗೆ ಒಳ್ಳೇದು ಮಾಡಲಿ ಬೇಟಾ, ಒಳ್ಳೇದು ಮಾಡಲಿ. ಅಬ್ಬಾಜಾನ್, ನಿಮ್ಮ ಬೇಟಿ ಬಂದು. बेटा आ गई बेटा, चलेंगे? अच्छा बेटा, खुदा हाफिज. ಖುದಾಫಿಸ್. अल्लाह ನಿನಗೆ ಒಳ್ಳೇದು ಮಾಡಲಿ. ಚಲ್ ಬೇಟಾ. ಆಬೋ ಬಾ ಬಾ. ಆಬೋ ಅಬ್ಬಾಜಾನ್. ಆರಾಮ್ ಸೆ ಅಬ್ಬಾಜಾನ್. ಸಂಪತ್, ಒಂಚೂರ್ ಕೆಳಗ್ ಬಿಡು. ಸರ್, ಪೇಂಟಿಂಗ್ ನಡೀತಾ ಇದೆ. ಹೌದು ಸರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾಳೆ ನಾಳೆ ಮುಗಿದೋಗುತ್ತೆ. ಸಾಕಾ? ಸಾಕು ಬಿಡ. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಕನ್ಸ್ಯೂಮಿಂಗ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಏನು ಗಾಬರಿ ಆಗ್ಬಿಡು, ಏನು ತೊಂದರೆ ಆಗಲ್ಲ. ಏನು ಆಗಲ್ಲ, ಸುಮ್ಮನೆ ಇರೋ. ಹೆದರ್ಕೋಬೇಡವೋ. ಬ್ರೋಕರ್ ಬಾಬು ಫೋನ್ ಮಾಡಿದೆ, ಇನ್ನು ಬಂದಿಲ್ಲ. ಏಯ್ ಸುಮ್ಮನೆ ಇರೋ, ಅಳುಬೇಡ, ಸುಮ್ಮನೆ ಇರೋ, ಏನಾಗಲ್ಲ, ಸುಮ್ಮನೆ ಇರೋ. ಕೆಂಪಣ, ಏನಾಯ್ತು ಕೆಂಪಣ ಇವನ್ಗೆ? ಬಾಬು ಬಾಯ್ಲಿ, ಬಾಯ್ಲಿ. ಏನಾಯ್ತು? ಬಾಬು, ನೀನು ಇವ್ನು ಕರ್ಕೊಂಬದಲ್ಲ ನಾನು ಬೇಡ ಅಂತ ಹೇಳಿದೆ. ಏನು ಆಗಲ್ಲ ಅಂದೆ ನೀನು. ನೋಡಿಗ ಹಗ್ಗ ಎಳೆಗೂ ಅವ್ನು ಕೈ ಬಿಟ್ಟ, ಅವ್ನು ಕೆಳಗೆ ಬಿದ್ದ. ಮಕ್ಕಳು ಕರ್ಕೊಂಬಂದು ಕೆಲಸ ಮಾಡಿಸ್ತೀಯಲ್ಲ, ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ನನ್ನ ತಲೆಗೆ ಬರುತ್ತೆ. ಕೆಂಪಣ, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಿಲ್ಲ ತಾನೆ?
ಗೊತ್ತಾಗದೆ ಇರ್ಲಿ ಅಂತಾನೆ ಇವನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ ಮಲಗಿಸಿರೋದು. ಮೊದ್ಲು ಇವನ್ ಕರ್ಕೊಂಡೋಗು. ಅವನಿಗೆ ಬಲಗಾಲ್ ನೆಲಕ್ಕೂರಕ್ಕಾಗ್ತಾ ಇಲ್ಲ. ಕಾಲಿನ ಮೂಳೆ ಮುರಿದಿರ್ಬೇಕು. ನಾನು ಹಳ್ಳಿಲಿ ಮದ್ದಿಂದ ಬಿದ್ದಾಗ ನಂಗೂ ಊರಕ್ಕಾಗ್ತಿರ್ಲಿಲ್ಲ, ಮೂಳೆ ಮುರಿದಿತ್ತು. ಏಯ್ ಮುಚ್ಚಬಾಯಿ, ಎಲ್ಲ ನಿನ್ನಿಂದನೇ ಆಗಿರೋದು. ನೀನ್ ಹಗ್ಗನ ಬಿಗಿಯಾಗಿ ಇಟ್ಕೊಂಡಿದ್ರೆ ಅವನ್ಯಾಕೋ ಬೀಳ್ತಾ ಇದ್ದ. ನನ್ನ ಕೈಯಿಂದ ಹಗ್ಗ ಜಾರ್ತು. ನಮ್ಗೆ ಈ ಕೆಲ್ಸ ಬರಲ್ಲ ಅಂತ ನಾವು ಮೊದ್ಲೇ ಹೇಳಿದ್ವಿ, ನೀವೇ ತಾನೇ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದು. ಹೋಗ್ಲಿ ಸುಮ್ನೆ ಇರಪ್ಪ. ನೋಡು, ನೀವ್ ಇಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಮತ್ತೆ ಇವನ್ ಕಾಲ್ ಗೇಟ್ ಆಗಿದ್ಯಲ್ಲ, ಅದಕ್ಕೆ ನಾನು ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ನೀನ್ ಊರ್ಗ್ ಹೋಗು. ಇಲ್ಲ, ನಾನು ಡಾಕ್ಟರ್ ಹತ್ರ ಬರ್ತೀನಿ. ಇವ್ನ್ಗೆ ಏನಾಗಿದೆ ಅಂತ ನಾನು ನೋಡ್ಬೇಕು. ಬಾಬು, ಮೊದ್ಲು ಇಬ್ಬರನ್ನು ಕರ್ಕೊಂಡೋಗು. ಯಾರಾದ್ರೂ ನೋಡಿದ್ರೆ ಕಷ್ಟ. ತಗೋ, ಇಟ್ಕೋ. ಕರ್ಕೊಂಡೋಗು, ಬೇಗ ಕರ್ಕೊಂಡೋಗು. ನಡೀರ ನಡಿ. ಹೇಳ ಮೇಲೆ ಮೆತ್ಕೆ 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 ನಿಧಾನ. ಸರಿ ಕೆಂಪಣ್ಣ. ಏಯ್, ಇವ್ ನಿಮ್ ಕೆಲಸ ನೋಡೋಗ್ರ. ದೇವ್ರೆ, ಈ ವಿಷಯ ಯಾರಿಗೂ ಗೊತ್ತಾಗದೆ ಸಾಕಪ್ಪ. ನೋಡಿ, MD ಹತ್ರ ಮೂಳೆ ಏರ್ಲೈನ್ ಫ್ರಾಕ್ಚರ್ ಆಗಿದೆ. ನಾನು ಇವಾಗ ಸದ್ಯಕ್ಕೆ ಬ್ಯಾಂಡೇಜ್ ಮಾಡ್ತೀನಿ. ಒಂದು ವಾರ ಕಾಲೂರಿ ನಡೆಯೋದು ಬೇಡ. ಸದ್ಯಕ್ಕೆ ನೋವಿಗೆ ಮಾತ್ರೆ ಬರ್ಕೊಡ್ತೀನಿ. ಒಂದು ವಾರ ಬಿಟ್ಟು ಕರ್ಕೊಂಬನ್ನಿ. ಸರಿ ಡಾಕ್ಟರ್. ನಿಧಾನ. ಬರ ಬರ. ಹುಷಾರು. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ಇಟ್ಕೊಳ್ಳೋ ಬಿಗಿಯಾಗಿ. ನಿಧಾನಕ್ಕೆ ನಿಧಾನ ನಡಿಯಪ್ಪ. ಮೆಲ್ಲಿಗೆ ಕಣ. ಈ ಕಾಲು ಊರ್ಬೇಡ. ಅಣ್ಣ, ಇನ್ನು ಅಕ್ಷಯ್ ಕಾಲ್ ಸರಿ ಹೋಗೋವರೆಗೆ ಅವನನ್ನ ಯಾರು ನೋಡ್ಕೋತಾರೆ? ನೀನೇ ನೋಡ್ಕೋ. ನೀನೇ ತಾನೇ ಒಂದು ಕಾಲು ಮುರಿದು ಹಾಕಿದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿಂದ ಮಾತಾಡ್ತಾನೆ. ತಲೆ ಹಟ್ಟೆ ಕೊಟ್ಟೆ ನೋಡು ಬಿಗಿಯಾಗಿ. ನಡಿಯ. ಓ ಬಾಬು, ಬರ್ಲಿ ಬರ್ಲಿ. ಇಳಿಸ್ಕೊಳ. ಇಳಿಸ್ಕೊಂಡು ಹುಷಾರ ಕರ್ಕೊಂಡು ಬರ. ಬನ್ನಿ. ಬಾ ಅಕ್ಷಯ್, ನಿಧಾನ ನಿಧಾನಕ್ಕೆ ಬಾ. ಹುಷಾರು. ಎಲ್ಲಿಗೆ ಕರ್ಕೊಂಬಂದ್ರು ಇವ್ರು ನಮ್ಮನ್ನ? ಹುಷಾರು ಹುಷಾರು ಅಕ್ಷಯ್, ಬಾ ಹುಷಾರು. ಓಹೋ, ಸೋಷಿಯಲ್ ಸರ್ವಿಸ್ ಬಾಬು ಅವರು ಏನು ಸೋಷಿಯಲ್ ಸರ್ವಿಸ್ ಮಾಡಕ್ ಬಂದಿದ್ದಾರೋ ಏನೋ. ನಮಸ್ಕಾರ ಮಾದೇಗೌಡ್ರಿಗೆ. ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀನಿ. ಏನ್ ಮಾರಾಯ ನೀನು, ಒಂದ್ ವಾರದಲ್ಲಿ ಹೋಟೆಲ್ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಮಾಡಿ ತರ್ತೀನಿ ಅಂತ ಹೋದವನು 1 ತಿಂಗಳಾದ್ಮೇಲೆ ಮುಖ ತೋರಿಸ್ತಾ ಇದೆಯಲ್ಲ. ಅದು ನೀವು ಕೊಟ್ಟಿರೋ ಥರನೇ ಸ್ಯಾಂಕ್ಷನ್ ಮಾಡೋದು ಕಷ್ಟ ಆಗತ್ತೆ ಅಂತ ಅಡ್ಜಸ್ಟ್ ಮಾಡಿ ಸರಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ನಿಮ್ಮ ಕೆಲಸ ಆಗ್ಬಿಡುತ್ತೆ. ಕಾಲು ಊರ್ಬೇಡ ಅಕ್ಷಯ್, ಹುಷಾರು. ಮಾದೇಗೌಡ್ರೆ, ಅಲ್ಲಿವರೆಗೂ ನನಗೊಂದು ಪುಟ್ಟ ಸಹಾಯ ಆಗ್ಬೇಕಾಗಿತ್ತಲ್ಲ. ನನ್ನಿಂದನಾ? ಏನಪ್ಪ ಅದು? ಹೋ, ಇವ್ರು ಯಾರು ಮಕ್ಳನ್ನ ಬೇರೆ ಕರ್ಕೊಂಡ್ ಬಂದಿದ್ಯಾ? ನಿನ್ ಮಕ್ಳ? ನೀವು ಒಳ್ಳೆ ಸರಿ ಮಾದೇಗೌಡ್ರೆ. ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಮದುವೆನೇ ಮಾಡ್ಕೊಳ್ಳಿಲ್ಲ. ಇದು ಒಂಥರ ಸೋಷಿಯಲ್ ಸರ್ವಿಸು. ಪಾಪ ಅವರಿಬ್ಬರಿಗೂ ಅಪ್ಪ ಅಮ್ಮ ಯಾರೂ ಇಲ್ಲ. ಆ ಹುಡುಗನ ಕಾಲ್ ಸರಿ ಹೋಗೋವರೆಗೂ 1 ವಾರದ ಮಟ್ಟಿಗೆ ನಿಮ್ಮ ಹೋಟೆಲ್ ಇರಿಸ್ಕೊಳ್ಳಿ. ಏನಾಯ್ತು ಇವನ್ ಕಾಲಿಗೆ? ಅದು ಮಾದೇಗೌಡ್ರೆ, ಇವನು ನಡ್ಕೊಂಡು ಹೋಗುವಾಗ ಯಾವನೋ ಹಿಂದೆಯಿಂದ ಬಂದು ಸ್ಕೂಟರ್ ಗುದ್ಬಿಟ್ಟಿದ್ದಾನೆ ನೋಡಿ. ಅವನೇ ಇವನನ್ನ ನೋಡ್ಕೋತಾನೆ. ನೀವು ಬೇಕಾದ್ರೆ ಇವನ್ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ಬೋದು. ಬೇಡಪ್ಪ ಬೇಡ. ಹೋದ ವರ್ಷ ನೀನು ಹಿಂಗೆ ಸೋಷಿಯಲ್ ಸರ್ವಿಸ್ ಅಂತ ಹೇಳಿ ಒಬ್ಬ ಹುಡುಗನ್ನ ಕರ್ಕೊಂಡು ಬಂದು ನಾನ್ ಚೈಲ್ಡ್ ಲೇಬರ್ ಇಟ್ಕೊಂಡಿದ್ದೀನಿ ಅಂತ ದೊಡ್ಡ ಸಮಸ್ಯೆ ಆಯ್ತಲ್ಲ. ಮತ್ಯಾಕಪ್ಪ ಬೇಕು ಆ ಕಿರಿಕಿರಿ? ಅಯ್ಯೋ ಮಾದೇಗೌಡ್ರೆ,
ಇವರಿಬ್ಬರನ್ನು ಒಳಗೆ ಕಳಿಸಿ, ಒಳಗೆ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೊಳ್ಳಿ. ಒಳಗೆ ಯಾರು ಬಂದು ನೋಡ್ತಾರೆ ಅಲ್ವೇ? ಒಂದು ವಾರದ ಮಟ್ಟಿಗಷ್ಟೇ. ಆಮೇಲೆ ಇವನು ಊರಿಗೆ ಹೋಯ್ತಾನೆ. ಅವನಿಗೆ ಬೇರೆ ಕಡೆ ಇರೋದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಕೆಲಸನೂ ಆಗ್ಬಿಡುತ್ತೆ. ಮಾದೇಗೌಡ್ರೆ ನೋಡಿ, ಇನ್ನು ವರ್ಷದ ಇಷ್ಟೊತ್ತಿಗೆ ಈ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ಇರುತ್ತೆ, ಹೊಸ ಹೋಟೆಲ್ ಇರುತ್ತೆ. ಆಮೇಲೆ ನಮ್ಮ ಮಾದೇಗೌಡ್ರ ನಸೀಬೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಸರಿ ಬಾಬು, ಒಂದು ವಾರದಲ್ಲಿ ನೀನು ಹೇಳ್ದಷ್ಟು ಆಗ್ಬೇಕಷ್ಟೇ. ಖಂಡಿತ ಆಗುತ್ತೆ ಮಾದೇಗೌಡ್ರೆ. ಒಂದು ನಿಮಿಷ ಇರಿ. ಲೈ ನೋಡ್ರೋ, ನೀವಿಬ್ರು ಇಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅಣ್ಣ ತುಂಬಾ ಹೊಟ್ಟೆ ಹಸಿತಿದೆ. ಅದಕ್ಕೆ ಅಲ್ವೇಂದ್ರೆ ನಾನು ನಿಮ್ಮಿಬ್ಬರು ಇಲ್ಲಿ ಕರ್ಕೊಂಡ್ಬಂದಿರೋದು. ಮಾದೇಗೌಡರು ತುಂಬ ಒಳ್ಳೆಯವರು. ಹೊತ್ತೊತ್ತಿಗೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಊಟ ಮಾಡ್ಕೊಂಡು ಅಚ್ಚುಕಟ್ಟಾಗಿರಿ. ಆಮೇಲೆ ಅವ್ರು ಏನು ಕೆಲಸ ಹೇಳ್ತಾರೋ ಅದನ್ನ ನೀನು ಮಾಡಬೇಕು. ಅಪ್ಪ ಪುಣ್ಯಾತ್ಮ, ಮತ್ತೆ ನಿನ್ನ ಕಾಲ್ಗೆ ಏಟ್ ಬೀಳದೇ ಇರೋ ಹಾಗೆ ನೋಡ್ಕೋ. ನಾನು ಆಗಾಗ ಬರ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀವಿಬ್ಬರು ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿದ್ರಿ ಅನ್ನೋ ವಿಷಯನ ಯಾರ ಹತ್ರನೂ ಹೇಳಬಾರ್ದು, ಗೊತ್ತೈತೆ? ಬನ್ನಿ ಬನ್ನಿ. ಮಾದೇಗೌಡ್ರೆ, ಈ ಹುಡುಗರಿಗೆ ಈಗಲೇ ಸ್ವಲ್ಪ ಊಟ ಕೊಡಿಸ್ಬಿಡಿ, ತುಂಬ ಹಸಿವಾಗ್ತಾ ಇದೆಯಂತೆ. ಸರಿ ಸರಿ. ಆಮೇಲೆ ಕಾರ್ಪೊರೇಷನ್ ಆಫೀಸ್ಗೆ ನಿಮ್ಮ ಕೆಲಸಕ್ಕೋಸ್ಕರ ನಾನು ಈಗಲೇ ಹೊರಟೆ. ಆಯ್ತು, ಹೋಗ್ಬಾ ಬಾಬು. ನೋಡ್ರ, ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹುಷಾರು. ಒಳಗೆ ಹೋಗ್ರು. ಲೋ ಶಂಕರ, ಹೇಳಿ ಅಣ್ಣ. ಈ ಹುಡುಗರನ್ನ ಒಳಗಡೆ ಕರ್ಕೊಂಡೋಗಿ ಊಟ ಕೊಡು. ಆಯ್ತಣ್ಣ. ಈ ನನ್ನ ಮಗ ಬಾಬು ಕರ್ಕೊಂಬಂದಿರೋ ಹುಡುಗರು ಅಂತಂದರೆ ಇವರು ಕಳ್ಬಡ್ಡಿ ಮಕ್ಕಳೇ ಇರಬೇಕು. ಊಟ ಅಲ್ಲ, ಬನ್ನಿ ದಿನ ಲಾತ ಕೊಡ್ತೀನಿ ನನ್ನ ಮಕ್ಕಳ. ನಿಧಾನಕ್ಕೆ ಬಾ ಅಕ್ಷಯ್, ಬಾ ನಿಧಾನಕ್ಕೆ ಬಾ. ಏಯ್, ಏನಂದ್ರೆ ಇಲ್ಲಿ ಬಂದು ನಿಂತ್ಕೊಂಡ್ರಿ? ಯಜಮಾನ್ರು ಹೇಳಿದ್ ಕೇಳ್ತಿಲ್ವಾ? ಹೋಗ್ರ ಒಳಗಡೆ. ಏನು ಮಕ ನೋಡ್ತಾ ನಿಂತೀರ? ಹೋಗ್ರಲ್ಲೇ. ನನ್ನೇ ಗುರಿಸ್ತೇವೆ ಬೊಡ್ಡೆತವು. ಹೋಗ, ಬೇಡ್ತೀನಿ. ಕಾಲು ಮುರಿಯೋಣ ಅಂದ್ರೆ ಕಾಲು ಮುರ್ಕೊಂಡೆ ಬಂದವನೇ. ಇನ್ನೊಬ್ಬ ಇದ್ದಾನಲ್ಲ, ಅವನ ಕಾಲು ಮುರಿತೀನಿ. ಏಯ್, ಗ್ಲಾಸ್ ಕೊಡಲೇ. ಕೊಟ್ಟೇಣ. ನಿಧಾನ ಅಕ್ಷಯ್, ನಿಧಾನ. ಹುಷಾರಾಗಿ ಬಾ, ಹುಷಾರು. ಅಕ್ಷಯ್, ಇಲ್ಲಿ ಹೆಂಗೂ ಇರೋದು. ನಿನ್ನೆ ರಾತ್ರಿ 3 ಜನ ಇದ್ವಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕೂತ್ಕೋ. ಏ, ನೋವಾಯ್ತಾ? ಡಾಕ್ಟ್ರು ಊಟ ಆದ್ಮೇಲೆ ಮಾತ್ರೆ ತಗೋ ಅಂತ ಹೇಳಿದ್ದಾರೆ. ಹಂಗಾರೆ ಇರು, ಊಟ ತಗೊಂಬರ್ತೀನಿ. ರೀ, ಊಟ ಕೊಡ್ತೀರಾ? ಎಲ್ಲ ಕೆಲಸ ನಾನೇ ಮಾಡಿ ಸಾಯ್ಬೇಕು. ಒಂದು ರಜಾ ಕೇಳಿದ್ರು ಕೊಡಲ್ಲ ನನ್ನ ಮಗ. ರೀ, ಊಟ ಕೊಡ್ರಿ, ಒಂದು ಮಾತ್ರೆ ತಗೋಬೇಕು. ಏಯ್, ತಾಕದ ಬಿಟ್ಟ ಅಂದ್ರೆ ಏನ್ ಆವಾಜ್ ಆಗ್ತಿದ್ಯಾ? ಹೋಗ್ ತಗೊಂಬರ. ಹೋಗ. ಇರಿ, ನಿಮಗ್ ಮಾಡ್ತೀನಿ. ಇಷ್ಟು ಉದ್ದ ಇಲ್ಲ ಇನ್ನು ನನ್ನ ಮಗ, ನನಗೆ ಆವಾಜ್ ಆಗ್ತಾನೆ. ಅಲ್ಲಿ 2 ಚಿಕನ್ ಬಿರಿಯಾನಿ, 2 ಕಾಲ್ ಸೂಪ್ ಕೊಟ್ಬಿಡು, ಸರಿನಾ? ಹೋಗು. ಯಾಕೋ ಆಚೆ ಬಂದಿದ್ಯಾ? ಯಜಮಾನ್ರೆ, ಅವ್ನು ಊಟ ಕೊಡ್ತಿಲ್ಲ, ಟೋಕನ್ ತಗೊಂಬ ಅಂದ. ಲೋ ಶಂಕರ, ಅಣ್ಣ, ಯಾಕೋ ಇವನ್ನ ಸತಾಯಿಸ್ತಾ ಇದೆಯಾ? ಒಳಗೆ ಕರೆದು ಊಟ ಕೊಡು. ಆಯ್ತಣ್ಣ. ಹೋಗು ಒಳಗಡೆ. ಇಡ್ಕಳ. ಹಪ್ಳ ಬೇಕು. ಹಪ್ಳ ಅಂದ್ರೆ ತಗದ್ ತಾಟಿ ಬಿಡ್ತೀನಿ. ಬಜ್ಜಿ ಬಂಡೆ ಬೇಡವಾ? ವಾಗ. ಇವನ್ ಯಾಕೆ ಹಿಂಗಾಡ್ತಾನೆ? ಲೇ, ತಟ್ಟೆ ತಗೊಂಬರಲೇ. ನೆನ್ನೆ ಡ್ಯಾನ್ಸ್ ಕ್ಲಾಸ್ ಚೆನ್ನಾಗಿತ್ತಲ್ವಾ? ಕಣೆ, ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ಬೇಗ ಹೋಗೋಣ ಕ್ಲಾಸ್ಗೆ. ಸರಿ, ಬೇಗ ಹೋಗೋಣ.
ಬಾರೆ ಹೋಗೋಣ. ಅವನೇನೋ ಚಿತ್ರ ಬಿಡಿಸ್ತಿದ್ದಾನೆ, ನಾನು ನೋಡ್ಕೊಂಬರ್ತೀನಿ, ನೀನು ಹೋಗು. ಡ್ಯಾನ್ಸ್ ಕ್ಲಾಸಿಗೆ ಲೇಟ್ ಆಗುತ್ತೆ, ಬಾ ಹೋಗೋಣ. ಹೇ ಹೋಗೆ, ನಾನು ಆಮೇಲೆ ಬರ್ತೀನಿ. ಸರಿ ಬೇಗ ಬಾ. ಅಬ್ದುಲ್ಲಾ, ಬಾಬಣ್ಣ, ಹುಡುಗರಲ್ಲಿ ನಾನು ಗೊತ್ತಿರೋ ಒಂದು ಹೋಟ್ಲಲ್ಲಿ ಅವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ. ಊಟ ತಿಂಡಿನೂ ಅವ್ರಿಗೆ ಅಲ್ಲೇ ನಡೆದೋಗ್ಬಿಡುತ್ತೆ. ನೀನೇನು ಯೋಚನೆ ಮಾಡ್ಬೇಡ ಅಬ್ದುಲ್ಲಾ. ಅಲ್ಲ ಬಾಬಣ್ಣ, ಹಳ್ಳಿ ಹುಡುಗನ ಅವ್ನ ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅಯ್ಯೋ, ಅವನನ್ನ ಹಳ್ಳಿ ತಲುಪಿಸೋ ಜವಾಬ್ದಾರಿನೂ ನಂದೇ. ನೀನೇನಾದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆಮೇಲೆ ಅಬ್ದುಲ್ಲಾ, ಇನ್ನೊಂದು ವಿಷಯ, ಈ ವಿಚಾರನ ನೀನು ಬೇರೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ಸರಿನಾ? ಸರಿ ಬಾಬಣ್ಣ. ಬಾ ಎತ್ಕೋ ಬಾ. ಏನಾಯ್ತು? ತಟ್ಟೆ ತೊಳೆಯಕ್ ಬರಲ್ಲ ನಿನ್ಗೆ? ಈ ರೀತಿ ತಟ್ಟೆಲ್ ಗಿರಾಕಿ ಊಟ ಕೊಟ್ರೆ ಹೋಟ್ಲು ಮುಚ್ಚಿಸ್ಬಿಡ್ತಾರೆ ಅಷ್ಟೇ. ಹಪ್ಪಳ ಬೇಕು ಅಂತ ಕೇಳಿ ಹಾಕ್ಸ್ಕೊಳಕ್ಕಾಗುತ್ತೆ? ತೊಳೆಯಕ್ಕಾಗಲ್ವಾ? ತೊಳೆ. ತೊಳೆದಿದ್ದೀನಲ್ಲ. ಏನ್ ತೊಳೆದಿದ್ಯಾ? ಮಕ್ಕದ ಮೇಲೆ ಹಾಕ್ತೀನಿ. ಏನಾಯ್ತು? ಸೋಪ್ ಎಲ್ಲ ಹಾಗೆ ಇದೆ, ಉಚ್ಚಿ ತೊಳೆಯಕ್ ಗೊತ್ತಾಗಲ್ವಾ? ಮಂಕ್ರಿ ಗಟ್ಲೆ ತಿಂತೀಯಾ? ತೊಳೆ. ಏನಾಯ್ತು ನೋಡ ಇಲ್ಲಿ? ತಿಂತೀಯ ಈ ತಟ್ಟೆಲ್ ನೀನು? ಇದಕ್ಕೆ ಯಾಕೆ ಕೊಡ್ತೀನಿ ಊಟ ನಿಂಗೆ? ತಿನ್ನು. ನೆನ್ನೆ ಬೆಳಿಗ್ಗೆ ಹೋದ ಮಗ ಇವತ್ತು ಹೊತ್ತು ಮುಳುಗಿದ್ರು ಬರಲಿಲ್ಲ. ನನ್ನ ಬಿಟ್ಟು ಒಂದು ದಿನಾನು ಇದ್ದವನಲ್ಲ. ಎಲ್ಲವನೋ ಏನು ಕಷ್ಟಪಡ್ತವನೋ. ಅವನಿಗೇನು ಆಗದೆ ಆದಷ್ಟು ಬೇಗ ಮನೆಗೆ ಬರಲಿ. ನಿನ್ನ ದರ್ಶನಕ್ಕೆ ಕರ್ಕೊಂಡು ಬರ್ತೀನಿ. ನೀನೇ ಕಾಪಾಡ್ಬೇಕಪ್ಪ ದೇವ್ರೆ, ನೀನೇ ರಕ್ಷಣೆ ಮಾಡಬೇಕು. ಲೋ ಶಂಕರ, ಬಂದೇಣ. ಅಕ್ಷಯ್, ಏನ್ ಮಾಡ್ತಿದ್ಯಾ? ಬೇಡ, ನೀನೋಗ್ ಮಲ್ಕೋ. ಇರ್ಲಿ ಬಿಡೋ, ನನ್ ಕೈಗೇನು ಆಗಿಲ್ವಲ್ಲ, ತೊಳಿತೀನಿ. ನೀನ್ ಸುಮ್ನೆ ಯಾಕೆ ಬೈಸ್ಕೋಬೇಕು? ನಾನ್ ಚೆನ್ನಾಗಿ ತೊಳಿತೀನಿ, ನೀನೋಗ್ ಮಲ್ಕೋ. ನಿನ್ ಕಾಲಿಗೆ ಬೇರೆ ಏಟಾಗಿದೆ. ಹೋಗು. ಹಲೋ, ಹೇಳಿ. ಹೌದಾ? ಇಲ್ವಲ್ಲ. ಯಾರ್ ಚಿತ್ರ ಬಿಡಿಸ್ತಾ ಇದ್ಯಾ? ನಮ್ಮ ಅಪ್ಪನ್ ಚಿತ್ರ. ಓಕೆ, ಸಿಗೋಣ. ಥ್ಯಾಂಕ್ ಯು, ಬಾಯ್. ದೀಪಾ, ಬಾ ಹೋಗೋಣ. ಬಂದೆ ಅಪ್ಪ. ಯಾಕೆ ಹೋಗಿದ್ದೆ ಅಲ್ಲಿ? ಅಲ್ಲಿ ಒಬ್ಬ ಹುಡುಗ ಚಿತ್ರ ಚೆನ್ನಾಗಿ ಬಿಡಿಸ್ತಾ ಇದ್ದಾನೆ, ಬಾ ಹೋಗಿ ನೋಡೋಣ. ಈಗ ಸ್ಕೂಲ್ ಗೊತ್ತಾಗ್ತಾ ಇದೆ. ಈಗ ಸ್ಕೂಲ್ ಹೊಟ್ಟೋಗೋಣ. ವಾಪಸ್ ಮನೆಗೆ ಹೋಗ್ತಾ ಅವ್ನು ಏನ್ ಚಿತ್ರ ಬರ್ದಿದ್ದಾನೆ ಅಂತ ನೋಡೋಣ. ಅವನಿರ್ತಾನೋ ಇಲ್ವೋ? ಅವನ ಮನೆ ಇಲ್ಲೇ ಎಲ್ಲೋ ಇರತ್ತೆ ಪುಟ್ಟ.
ಅವನು ಎಲ್ಲಿರ್ತಾನೆ ಅಂತ ಹುಡುಕಿ ಅವನು ಯಾವ ಚಿತ್ರ ಬಂದಿರ್ತಾನೋ ಅದನ್ನ ನಾನು ನಿಂಗೆ ತೋರಿಸ್ತೀನಿ. ಓಕೆನಾ? ಸರಿ ಸರಿ. ಬಾ ಕೂತ್ಕೋ, ಹೋಗೋಣ. ಓಕೆನಾ? ಹೋಗೋಣವಾ? ಓಕೆ ಡ್ಯಾಡಿ. ಅಲರ್ಟ್ ಆಗಿರ್ರಿ, ತಪ್ಪಿಸ್ಕೊಳಕ್ಕೆ ಬಿಡಬಾರ್ದು ಅವನಿಗೆ. ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಗೌಡ್ರೆ, ಏನ್ ಸಮಾಚಾರ? ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀನಿ. ಏನ್ ಸಾಹೇಬ್ರೆ ಬಹಳ ಅಪರೂಪ ಆಗ್ಬಿಟ್ರಿ ಈ ಕಡೆಗೆ? ಕಳ್ಳರಿದ್ ಕಡೆ ತಾನೇ ಪೊಲೀಸ್ ಬರೋದು. ಇಲ್ಲಿ ಕಳ್ಳ ಇದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಏನ್ ಮಾತು ಅಂತ ಆಡ್ತೀರಿ ಸರ್? ನಮ್ ಹೋಟ್ಲಿಗೆ ಕಳ್ಳ ಅಲ್ಲ, ಅವ್ನ್ ನೆರಳು ಕೂಡ ಬೀಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ರೇ ಗೌಡ್ರೆ, ನಾನ್ ಹೇಳಿದ್ದು ನಿಮ್ ಏರಿಯಾದಲ್ಲಿ ಕಳ್ಳ ಇದ್ದಾನೆ ಅಂತ, ನಿಮ್ ಹೋಟ್ಲಲ್ಲಿ ಇದ್ದಾನೆ ಅಂತ ಅಲ್ಲ. ಹಾಗೋ ಸಮಾಚಾರ. ಸ್ವಲ್ಪ ಹೊತ್ತು ನನ್ನ ತಲೆ ಬಿಸಿ ಆಗ್ಬಿಡ್ತು. ನಿಮ್ಗೆ ತಿನ್ನಕ್ಕೇನ್ ಬೇಕು? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಲ್ ಸೂಪು, ಏನ್ ಹೇಳಿ? ಅದೆಲ್ಲ ಏನು ಬೇಡ, ಇಲ್ಲಿಗೆ 2 ಟೀ ಕುಡಿ. ಹಾಗೆ ವ್ಯಾನ್ ನಲ್ಲಿ ಒಬ್ಬ ಮೊಬೈಲ್ ಕಳ್ಳ ಕೂತಿದ್ದಾನೆ, ಅವನಿಗೂ 1 ಟೀ ಕಳಿಸಿ. ಲೇ ಶಂಕರ ಅಣ್ಣ, ಸಾಹೇಬ್ರಿಗೆ 2 ಟೀ ತಂದು ಕೊಡು. ಹಾಗೇನೆ 1 ಟೀ ಹೊರಗಡೆ ವ್ಯಾನಿಗೆ ಕೊಟ್ಬಿಡು. ಅಲ್ಲೊಬ್ಬ ಮೊಬೈಲ್ ಕಳ್ಳ ಇದ್ದಾನಂತೆ. ಆಯ್ತಣ್ಣ. ತಗೊಳ, ಆಚೆ ವ್ಯಾನ್ನಲ್ಲಿ ನಿನ್ ಥರನೇ ಒಬ್ಬ ಕಳ್ಳ ಕೂತವನೆ, ಅವನಿಗೋಗಿ ಟೀ ಕೊಟ್ಬಿಡ್ವಾ. ಆ ಕಳ್ಳನ ಮಕ್ಳಿಗೆಲ್ಲ ನಾನು ಟೀ ಕೊಡಲ್ಲ. ನಾನೇನ್ ಕಳ್ಳ ಅಲ್ಲ. ಕಳ್ಳ ಅಲ್ಲ ಅಂತಂದ್ಮೇಲೆ ಮನೆ ಬಿಟ್ಟು ಯಾಕೆ ಓಡ್ ಬರ್ತಿದ್ದೆ? ಏನ್ ಗುರಸ್ತಿದ್ಯ ಇವಾಗ? ಈ ಸಪ್ಲೈಯರ್ ಯಾಕೆ ಹಿಂಗಾಡ್ತಾನೆ ಯಾವಾಗ್ಲೂ? ಖಂಡಿತ ಕೊಟ್ಟು ಕಳಿಸ್ತೀನಿ ಸರ್. ಕೊಡ್ಲೇಬೇಕು, ಸುಮ್ಮನೆ ಇರಲ್ಲ ಇಲ್ಲ ಅಂದ್ರೆ. ಅಯ್ಯೋ ಶಂಕರ, ಇವನ್ ಯಾಕೆ ಹೊರಗಡೆ ಕಳಿಸ್ತಾ? ಇದೇನ್ ಗೌಡ್ರೆ, ನಿಮ್ ಹೋಟ್ಲಲ್ಲಿ ಚೈಲ್ಡ್ ಲೇಬರ್? ಸಾರ್, ಅವ್ನ್ ಚೈಲ್ಡ್ ಲೇಬರ್ ಅಲ್ಲ, ನನ್ ಸ್ನೇಹಿತನ್ ಮಗ. ನನ್ ಸ್ನೇಹಿತ ಕೇಸ್ಗಂತ ಈ ಊರಿಗೆ ಬಂದಿದ್ದಾನೆ, ಊರ್ ನೋಡೋಕೆ ಅಂತ ಇವನು ಬಂದಿದ್ದಾನೆ. ಒಂದ್ 3-4 ದಿನ ಇದ್ಬಿಟ್ಟು ಹೋಗ್ತಾನೆ. ಅಷ್ಟೇ ಆದ್ರೆ ಸರಿ, ಇಲ್ಲ ಸರಿ ಆಯ್ತಲ್ಲ. ಹಾಗೆ ಪ್ರಾಬ್ಲಮ್ ನ ತಲೆ ಮೇಲೆ ಹೇಳ್ಕೊಬೇಡಿ. ಎಲ್ಲಾದ್ರೂ ಉಂಟೆ, ಸಾಧ್ಯ ಇಲ್ಲ ಬಿಡಿ. ನೀವು ಟೀ ಕುಡೀರಿ. ಲೇ ಶಂಕರ, ಅವನ್ ಕೈಯಲ್ಲಿ ಯಾಕೋ ಟೀ ಕೊಟ್ಟು ಕಳಿಸ್ದೆ? ನೀನ್ ಕೊಡೋದ್ ತಾನೇ? ಇಲ್ಲ, ನಾನೇ ಕೊಡ್ತೀನಿ ಅಂದೆ, ಅವನೇ ಬಲವಂತವಾಗಿ ತಗೊಂಡೋಟದ. ಸರಿ ಸರಿ, ನೀನ್ ಹೋಗೋ. ಕುಡೀರಿ ಬೇಗ ಬೇಗ. ಏನ್ ಮುಖ ನೋಡ್ತಾ ಇದ್ದೀರಾ? ಲೇ ಮಾದೇಶ, ನೀನು ಮೊಬೈಲ್ ಕಳ್ತನ ಮಾಡ್ತೀಯಾ? ಲೇ, ಕಳ್ತನ ಅಲ್ಲ ಕಣ್ಲಾ, ಇದೊಂಥರ ಬಿಸ್ನೆಸ್. ನನ್ನ ಹತ್ರ ಡೋಂಗ್ ಬಿಡ್ಬೇಡ. ಇಲ್ಲಿ ಬಂದು ಕದಿದ್ಯಾ, ಊರಿಗೆ ಬಂದು ಬಿಸ್ನೆಸ್ ಮಾಡ್ತೀಯಾ? ಅದಲ್ದೆ ಈ ಕದ್ದಿರೋ ಮೊಬೈಲ್ಗೋಸ್ಕರ ನನ್ನ ಹತ್ರ 300 ರೂಪಾಯಿ ಅಂದಿಯಲ್ಲ. ನಿಂಗೆ ಟೀ ಕೊಡ್ಬಾರ್ದು, ಬರೆ ಆಗ್ಬೇಕು. ಹೋಗಲೇ, ಅವೆಲ್ಲ ಪೊಲೀಸ್ನವ್ರು ಮಾಡ್ಕಂತಾರೆ. ಸಂಪತ್ತು, ನೀನ್ ಯಾಕ್ಲಾ ಇಲ್ಲಿದ್ಯಾ? ಊರ್ಗ್ ಹೋಗ್ಲಿಲ್ವಾ? ನಾನ್ ಬೇಲ್ ತಗೊಂಡ್ ಬೇಗ ಬರ್ತೀನಿ, ನೀನ್ ಊರ್ಗ್ ಹೋಗು. ನಿನ್ನ ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ. ಊರ್ಗೋಗಿ ಎಲ್ರಿಗೂ ಹೇಳ್ತೀನಿ, ಕಳ್ಳ ಮೊಬೈಲ್ ಮಾದೇಶ ಕಳ್ಳ ಅಂತ. ಲೋ ಸಂಪತ್ತು, ಯಾರಿಗೂ ಹೇಳ್ಬೇಡ ಕಣ್ಲಾ, ನಿನ್ ಕಾಲಕ್ ಬೀಳ್ತೀನಿ ಕಣ್ಲಾ. ಇಲ್ಲ, ಎಲ್ಲಾರ್ಗೂ ಹೇಳ್ತೀನಿ. ಲೋ ಸಂಪತ್ತು, ಯಾರಿಗೂ ಹೇಳ್ಬೇಡ ಕಣ್ಲಾ. ಲೋ ಸರಿಕಿ. ಅಪ್ಪ ನೋಡು, ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ದಾನೆ. ವಾವ್, ವೆರಿ ಗುಡ್. ಚಿತ್ರ ಬರೆಯೋದನ್ನ ಎಲ್ಲಿ ಕಲ್ತಿಯೋ? ನಮ್ಮ ಅಪ್ಪ ಬರೀತಿದ್ದನ್ನ ನೋಡ್ ಕಲ್ತೆ. ಈಗ ಎಲ್ಲಿದ್ದಾರೆ ನಿಮ್ಮಪ್ಪ? ಮೆಡಿಕಲ್ ಕಾಲೇಜ್ನಲ್ಲಿ. ಮೆಡಿಕಲ್ ಕಾಲೇಜಾ? ಅಲ್ಲಿ ಏನ್ ಕೆಲಸ ಮಾಡ್ತಾರೆ? ಏನೂ ಇಲ್ಲ, ಮಲ್ಗಿದ್ದಾರೆ. ಅಪ್ಪ ಆಸ್ಪತ್ರೆಯಲ್ಲಿ ಮಲ್ಕೊಂಡಿರ್ತಾರೆ, ಮೆಡಿಕಲ್ ಕಾಲೇಜಲ್ಲಿ ಯಾಕೆ ಮಲ್ಗಿರ್ತಾರೆ? ಅವ್ರನ್ನ ಆಸ್ಪತ್ರೆಯಿಂದಾನೇ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋದ್ರು. ಅಂದ್ರೆ ಅವ್ರ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರೇನಪ್ಪ? ಹೌದು, ಕಾಯಿಲೆ ಆಗಿತ್ತು. ವೆರಿ ಸ್ಯಾಡ್. ಅಪ್ಪ, ಅವನ್ ಕಾಲ್ಗೆ ಏನಾಗಿದೆ ಕೇಳಪ್ಪ. ಅದು ಆಕ್ಸಿಡೆಂಟ್ ಆಯ್ತು. ಇನ್ನು 1 ವಾರದಲ್ಲಿ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಪ್ಪ, ಇವನ್ ಗಮ್ಮನೂ ಇಲ್ವಾ ಕೇಳಪ್ಪ.
ಅಮ್ಮ ಸತ್ತು 2 ವರ್ಷ ಆಯ್ತು. ಹಾಗಾದ್ರೆ ನಿನ್ ಕಾಲ್ ಸರಿ ಹೋಗೋವರೆಗೂ ನೀನ್ ನಿನ್ ಫ್ರೆಂಡ್ ಜೊತೆ ಇಲ್ಲೇ ಇರ್ತೀಯಾ? ಹೌದು. ಹಾ, ಓಕೆ, ಹೊರಡೋಣವಾ? ಅಪ್ಪ ನೀನ್ ಮನೆಗೆ ಹೋಗು. ನಾನು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಅಣ್ಣ ಬರೆಯೋ ಚಿತ್ರನ ನೋಡಿ ಆಮೇಲೆ ಸ್ಫೂರ್ತಿ ಜೊತೆ ಮನೆಗೆ ಬರ್ತೀನಿ. ಆಯ್ತು, ಬೇಗ ಬರಬೇಕು. ತುಂಬಾ ಹೋಮ್ವರ್ಕ್ ಇರುತ್ತೆ. ಬೇಗ ಬಂದು ಬರಿಬೇಕು. ಆಯ್ತು. ಓಕೆ, ಬರ್ಲಾ? ಬಾಯ್. ಬಾಯ್. ಸಂಪತ್, ಯಾಕೋ ಏನಾಯ್ತು? ಯಾಕೆ ಹಿಂಗ ಅಳ್ತಿದ್ಯಾ? ಸಪ್ಲೈಯರ್ ಏನ್ ಮಾಡದ್ ನಾವು? ಸಪ್ಲೈಯರು ಅವನು ನಿನ್ಲೇ ಅವಾಗ್ಲಿ ನೋಡ್ತಾ ಇದೀನಿ, ಬರೀ ಈರುಳ್ಳಿನ ಹೆಚ್ಚಾ ಕೂತಿದ್ಯಲ್ಲ, ಬೇಗ ಹೆಚ್ಚಕ್ಕಾಗಲ್ವಾ? ತಿನ್ನಕ್ ಮಾತ್ರ ತಟ್ಟೆ ಹಿಡ್ಕೊಂಬರ್ತೀಯ, ಬೇಗ ಹೆಚ್ಚಲೈ. ಲೋ ಶಂಕರ ಅಣ್ಣ, ನಾನ್ ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಹೊರಗಡೆ ಗಲ್ಲ ಹತ್ರನು ನೀನೇ ನೋಡ್ಕೋಬೇಕಾಗತ್ತೆ. ಸರಿ ಅಣ್ಣ. ಇಡ್ಲಿ ಎಷ್ಟು ಉಳಿದಿದೆ? 4 ಪ್ಲೇಟ್ ಇದೆ, ಚಟ್ನಿ ಅಷ್ಟೇ ಖಾಲಿ ಆಗಿದೆ ಅಣ್ಣ. ಲೋ, ಚಟ್ನಿ ಇಲ್ಲ ಅಂದ್ರೆ ಇಡ್ಲಿ ಉಳ್ಸಕ್ಕಾಗತ್ತಾ? ಬೇಗ ಚಟ್ನಿ ರೆಡಿ ಮಾಡು. ಸರಿ ಅಣ್ಣ. ಹುಷಾರಾಗಿ ನೋಡ್ಕೋ. ನಿನ್ಲೈ ಬಿಡದ್ನ, ಬಾ ಚಟ್ನಿ ರುಬ್ಬು ಅಂತೆ. ಇಲ್ಲ, ನಾನ್ ಬರಕಿಲ್ಲ. ಬರಲ್ಲ ಅಂದ್ರೆ ನಾನ್ ರುಬ್ತೀನಿ. ಬರಲೈ, ಬಿಡ ಬೈಲಿ. ಬಿಡ್ರಿ ರೀ, ಏ ಬಿಡ್ರಿ, ಬರಲೈ, ಬಿಡ್ರಿ ನನ್ನ. ತಗೋ ರುಬ್ಬು. ಇಲ್ಲ, ನಂಗ್ ರುಬ್ಬಕ್ ಬರಲ್ಲ. ನೀನು ರುಬ್ಬಕ್ ಬರಲ್ಲ ಅಂತಂದ್ರೆ ತಗದು ಬಾರಸ್ತೀನಿ ರುಬ್ಬಲೈ. ಇಲ್ಲ, ನಂಗ್ ರುಬ್ಬಕ್ ಬರಲ್ಲ. ಬೇಕಾದ್ರೆ ನೀವೇ ರುಬ್ಕೊಳ್ಳಿ. ಲೈ, ನಂಗೆ ಎದುರು ತರ ಕೊಡ್ತೀಯಾ? ನೀವೇ ಮಾಡ್ಕೊಳ್ಳಿ ಅಂತ ನಿನಗೆ ಮಾಡ್ತೀನಿ. ಮಗನೇ, ರುಬ್ಬು ರುಬ್ಬು ಬಿಡ್ರಿ, ರುಬ್ಬು. ಬಿಡ್ರಿ. ನನಗೆ ಹೇಳ್ತೀಯ? ನನಗೆ ಹೇಳ್ತೀಯ? ಮಗನೇ, ಯಾವ ಮಾತಾಡ್ತೀಯ? ನಿನಗೆ ತಗೊಳ ರುಬ್ಬ. ನಂಗ್ ರುಬ್ಬಕ್ ಬರಲ್ಲ. ರುಬ್ಬಲೈ, ರುಬ್ಬಕ್ ಬರಲ್ವಾ? ಬೈಲಿ. ಬಂದೆ ಅಣ್ಣ. ನೀನ್ ಊರಿಗೆ ಹೋಗಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀನ್ ಯಾಕೆ ಉಳ್ಕೊಂಡೆ? ನೀನು ನನ್ನ ಫ್ರೆಂಡ್ ಅಂದ್ಮೇಲೆ ನಿನ್ ಕಾಲಿಗೆ ಏಟಾಗಿರುವಾಗ ನಾನು ನಿನ್ನ ಬಿಟ್ಟು ಹೋಗೋದು ತಪ್ಪಲ್ವಾ? ನೀನ್ ಹೀಗೆ ಫ್ರೆಂಡ್ ಅಂತ ಕಷ್ಟಪಡೋದು ನಂಗೆ ಇಷ್ಟ ಇಲ್ಲ. ಇವತ್ತೇನಾದ್ರೂ ಒಂದು ಡಿಸೈಡ್ ಆಗ್ಲೇಬೇಕು. ದೀಪಾ, ಬಾರೆ ಮನೆಗೆ ಹೋಗೋಣ, ಲೇಟ್ ಆಯ್ತು. ಸರಿ, ಬಾಯ್. ಬಾಯ್. ಬಾ ಹೋಗೋಣ, ಬಾ. ಯಾಕ್ಬಿಟ್ಟು ನಿದ್ದೆ ಬರ್ಲಿಲ್ವಾ? ಇಲ್ಲ. ಹೋಮ್ವರ್ಕ್ ಮಾಡಿದ್ಯಾ? ಮತ್ ಮಲಕ್ಕೋ ಹೋಗು, ಲೇಟ್ ಆಯ್ತು. ಅಪ್ಪ, ನಾನ್ ನಿಂಗೇನೋ ವಿಷಯ ಹೇಳ್ಬೇಕು. ಏನ್ ವಿಷಯ? ಅಪ್ಪ, ಆ ಚಿತ್ರ ಬರೆಯೋ ಹುಡುಗ ಇದ್ದಾನಲ್ಲ, ಅವನ್ ಫ್ರೆಂಡ್ ಕೂಡಾನು ಚಿಕ್ಕ ಹುಡುಗ. ಅದಕ್ಕೇನೀಗ? ಅವನು ಆ ಎದುರುಗಡೆ ಹೋಟೆಲಲ್ಲಿ ಕೆಲಸ ಮಾಡ್ತಾನೆ. ಮಾಡ್ಲಿ ಬಿಡು. ಆ ಹೋಟೆಲಲ್ಲಿ ಚಟ್ನಿ ರುಬ್ಬಕ್ ಆಗ್ಲಿಲ್ಲ ಅಂತ ಕೈ ಮೇಲೆ ಬರೆ ಹಾಕಿದ್ದಾರೆ.
ಅವನು ಚಿತ್ರ ಬರೆಯೋ ಹುಡುಗನ ಹತ್ರ ಬಂದು ತೋರ್ಸ್ಕೊಂಡು ಅಳ್ತಿದ್ದ. ಅದು ತಪ್ಪಲ್ವಾ ಅಪ್ಪ? ಖಂಡಿತವಾಗ್ಲೂ ತಪ್ಪು. ಫಸ್ಟ್ ಆಫ್ ಆಲ್, ಚಿಕ್ಕ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ಈ ರೀತಿ ಹಿಂಸೆ ಕೊಡ್ತಾರೆ ಅಂದ್ರೆ ಅದಿನ್ನೂ ದೊಡ್ಡ ತಪ್ಪು. ಈ ರೀತಿ ತಪ್ಪು ಮಾಡ್ತಿರೋರ್ಗೆ ನೀನ್ ಶಿಕ್ಷೆ ಕೊಡ್ಸಪ್ಪ. ನಾನ್ ಶಿಕ್ಷೆ ಕೊಡ್ಸೋದಾ? ಹೌದು, ಆ ಹೋಟೆಲ್ ಅಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ನಿಂಗ್ ಗೊತ್ತಾಯ್ತಲ್ವಾ, ಶಿಕ್ಷೆ ಕೊಡ್ಸು. ನನ್ನ ಆಫೀಸ್ ಕೆಲಸ ಮಾಡೋದಿಕ್ಕೆ ನನಗೆ ಪುರ್ಸೋತಿಲ್ಲ. ಇನ್ನು ಬೇರೆಯವ್ರ ಪ್ರಾಬ್ಲಮ್ನ ನಾನು ಹೇಗಮ್ಮ ಸಾಲ್ವ್ ಮಾಡ್ಲಿ? ಮತ್ ಯಾರ್ ಸಾಲ್ವ್ ಮಾಡ್ಬೇಕು? ಚಿಕ್ಕ ಮಕ್ಳಿಗಾಗೋ ಹಿಂಸೆನ ಯಾರ್ ತಪ್ಪಿಸ್ಬೇಕು? ನೋಡು ಪುಟ್ಟ, ಅಂಥದಿಕ್ಕೆ ಅಂತಾನೆ ಜನ ಇದ್ದಾರೆ, ಸಂಸ್ಥೆ ಇದೆ, ಕಾನೂನಿದೆ. ಅವರು ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. ಅದೆಲ್ಲಿದೆ ಅಪ್ಪ, ನಂಗೆ ತೋರ್ಸು. ನಿನ್ ಮನಸ್ಗೇನಾದ್ರೂ ಬಂದ್ಬಿಟ್ರೆ ನಾನ್ ತೋರ್ಸೋವರೆಗೂ ಸುಮ್ನಿರಲ್ಲ. ಬಾ ಈ ಕಡೆ. ಇದು ಅವ್ರ ವೆಬ್ಸೈಟ್ ಕಾಣ್ತಾ ಇದ್ಯಾ? ಅರ್ಥ ಆಯ್ತಾ? ನೋಡ್ಬಿಟ್ಟು 14 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದೆ ಮೊದಲನೇದಾಗಿ ಅಪರಾಧ. ಹಾಗೆ ಅಂಥ ಮಕ್ಕಳನ್ನ ಯಾರಾದ್ರೂ ಕೆಲ್ಸಕ್ಕೆ ಇಟ್ಕೊಂಡಿರೋದು ಗೊತ್ತಾದ್ರೆ ಅಂಥವ್ರನ್ನ ಶಿಕ್ಷೆಗೆ ಗುರಿಪಡಿಸ್ತಾರೆ. ನೋಡು, ಇಲ್ಲಿದೆ ನಂಬರ್ 1098. ಇದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್. ಈ ನಂಬರ್ಗೆ ಫೋನ್ ಮಾಡಿ ಇಂಥ ಮಕ್ಕಳು ಇಂಥ ಕಡೆ ಕೆಲಸ ಮಾಡ್ತಿದ್ದಾರೆ ಅಂತ ಯಾರಾದ್ರೂ ಅವ್ರಿಗೆ ವಿಷಯ ಹೇಳಿದ್ರೆ ಈ ಸಂಸ್ಥೆಯಿಂದ ಬಂದು ಅಂಥ ಮಕ್ಕಳನ್ನ ಸೇವ್ ಮಾಡ್ತಾರೆ. ನೋಡು ಪುಟ್ಟ, ಈಗ ನೀನ್ ಹೇಳ್ತಾ ಇದೆಯಲ್ಲ ಹುಡುಗ, ಆ ಹುಡುಗನ್ನು ಯಾರಾದ್ರೂ ಈ ನಂಬರ್ಗೆ ಫೋನ್ ಮಾಡಿ ಸೇವ್ ಮಾಡ್ತಾರೆ. 1098. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ತುಂಬಾ ಲೇಟ್ ಆಗಿದೆ, ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ಮಲಕ್ಕೋ ಹೋಗು. ಸರಿ. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಒಳ್ಳೆ ಹುಡುಗಿ. 1098. ಇದು ಚೈಲ್ಡ್ ಲೈನಾ? ಹೌದು. ನಮ್ಮನೆ ಹತ್ರ ಒಂದ್ ಫೀಲ್ಡ್ ಇದೆ, ಅದ್ರ ಎದುರುಗಡೆ ಒಂದ್ ಹೋಟೆಲ್ ಇದೆ. ಅಲ್ಲಿ ಇಬ್ರು ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಹೊಡೆದು ಬರೆ ಹಾಕಿದ್ದಾರೆ. ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಎಲ್ಲಿಂದ ಮಾತಾಡ್ತಿದ್ಯಮ್ಮ ನೀನು? ಬೆಂಗಳೂರು ಸ್ಯಾಟಲೈಟ್ ಟೌನ್ ಇಂದ ಮಾತಾಡ್ತಿದ್ದೀನಿ. ಇಂಗ್ಲಿಷ್ ಪ್ರೈಮರಿ ಸ್ಕೂಲ್. ಅಂಕಲ್ ಪ್ಲೀಸ್ ಆ ಹೋಟೆಲ್ ಅಲ್ಲಿರೋ ಹುಡುಗರಿಗೆ ಹೆಲ್ಪ್ ಮಾಡಿ ಅಂಕಲ್, ಪ್ಲೀಸ್ ಅಂಕಲ್. ಅಪ್ಪ, ಇವ್ರು ಯಾಕೆ ಇಲ್ಲಿ ಬಂದ್ರು? ಏನ್ ಮಾಡೋದೀಗ? ಇವನ್ನ ಇಲ್ಲಿಂದ ಓಡಿಸ್ಬೇಕು. ಲೋ ಲೋ, ಈ ಹೋಟ್ಲಲ್ಲಿ ನಿಲ್ಬೇಡ, ಓಡ್ ಹೋಗು. ಯಾಕೆ ಯಜಮಾನ್ರೆ? ನೋಡು, ಯಾಕೆ ಏನು ಅಂತ ಕೇಳ್ಬೇಡ, ಆ ಫೀಲ್ಡ್ ಹತ್ರ ಓಡ್ ಹೋಗು. ನಿನ್ ಫ್ರೆಂಡ್ ಹತ್ರ ಹೇಳು, ನಾ ಹೇಳ್ ಕಳ್ಸೋ ತನಕ ಬರ್ಬೇಡ. ಓಡ್ ಹೋಗು, ಹೋಗು. ಲೋ ಬಾಬು, ಎಂತ ಕೆಲಸ ಮಾಡ್ದ್ಯಲ್ಲೋ? ಹೋದ ವರ್ಷನೂ ಹೀಗೆ ಮಾಡಿದೆ, ಈ ವರ್ಷನೂ ಹೀಗೆ ಮಾಡ್ದ್ಯಲ್ಲೋ? ಚೈಲ್ಡ್ ಲೇಬರ್ನ ಸೇರಿಸ್ಬೇಡ ಅಂದೆ, ನೀನ್ ಕೇಳ್ದ? ಈಗ ನನ್ನ ಪೀಕಲಾಟಕ್ಕೆ ಸಿಕ್ಸಾಕ್ತಿಯಲ್ಲೋ? ಥೂ ನಿನ್ನ. ಲೋ ಶಂಕರ, ಲೋ ಶಂಕರ, ಅಣ್ಣ ಚಟ್ನಿ ರೆಡಿ ಮಾಡು ಅಂತ ಹೇಳ್ದೆ ತಾನೇ? ಯಾಕೋ ರೆಡಿ ಮಾಡಿಲ್ಲ? ತೊಂದ್ರೆ ಅನ್ನೋದಾದ್ರೆ 2 ದಿನ ರಜೆ ಹಾಕಿ ಹೋಗ್ಬಿಡು. ಗಿರಾಕಿಗಳಿಗೆ ತೊಂದರೆ ಕೊಡ್ಬೇಡ. ಹೋಗ್ ಹೋಗು. ರಜಾ ಕೇಳ್ದಾಗ ಕೊಡಲ್ಲ, ಈಗ ರಜಾ ತಗೋ ಅಂತಾನೆ. ನೀವೇನ್ರಿ ಓನರು? ಹೌದು. ತಾವು? ಯಾಕೆ ಗೊತ್ತಾಗ್ಲಿಲ್ವಾ? ನಿಮ್ಮೆಲ್ಲ ಒಂದು ಕಂಪ್ಲೇಂಟ್ ಬಂದಿದೆ. ರೇ ಗೌಡ್ರೆ, ನಿಮ್ ಹೋಟ್ಲಲ್ಲಿ ಕೆಲ್ಸ ಕೇಳ್ಕೊಂಡಿರೋ ಚೈಲ್ಡ್ ಲೇಬರ್ನ ಕರೀರಿ. ಚೈಲ್ಡ್ ಲೇಬರ್? ಓ, ನೀವು ಮಕ್ಕಳ ಸಹಾಯವಾಣಿ ಕಡೆಯಿಂದ ಬಂದಿದ್ದೀರಾ? ನಮ್ಮ ಹೋಟ್ಲಲ್ಲಿ ಯಾವ ಮಕ್ಕಳು ಕೆಲಸ ಮಾಡ್ತಿಲ್ಲ ಸರ್. ನಮಗೆ ಕಂಪ್ಲೇಂಟ್ ಬಂದಿದೆಯಲ್ರಿ, ನಿಮ್ಮ ಹೋಟ್ಲಲ್ಲಿ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಬರೆ ಹಾಕಿ ತೊಂದರೆ ಕೊಟ್ಟಿದ್ದೀರಿ ಅಂತ. ಛೇ ಛೇ ಛೇ, ಖಂಡಿತ ಇಲ್ಲ. ನಮ್ಮ ಹೋಟ್ಲ್ ಬಿಸ್ನೆಸ್ ಹಾಳು ಮಾಡ್ಬೇಕು ಅಂತ ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ಬೇಕು. ಬೇಕಾದ್ರೆ ನೀವೇ ಚೆಕ್ ಮಾಡಿ ನೋಡಿ. ಸರಿ, ತೋರಿಸಿ ನೋಡಿ.
ರೀ ಒಳಗಡೆ ನೋಡ್ರಿ. ಲೇ 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 ಏನ್ ಹುಡುಗ್ರೋ ನೀವು? ಎಲ್ಲಿ ಕರ್ಕೊಂಡೋಗ್ಬಿಟ್ರು ಏನಾದ್ರೂ ಒಂದು ಎಡವಟ್ ಮಾಡ್ಬಿಡ್ತೀರಲ್ರೋ. ಹೋಟೆಲಲ್ಲಿ ನಿಮ್ಮ ಪಾಡು ನೀವು ಆರಾಮಾಗಿರಿ ಅಂದ್ರೆ ಅಲ್ಲಿಗೆ ಪೊಲೀಸ್ನವರು, ಚೈಲ್ಡ್ ಲೈನವರು ಎಲ್ಲ ಬರೋ ಹಾಗೆ ಮಾಡ್ಬಿಟ್ರಲ್ರಯ್ಯ. ನಾವೇನು ಮಾಡಿಲ್ಲ. ಏನು ಮಾಡಿಲ್ವಾ? ನೀವೇ ಫೋನ್ ಮಾಡಿರ್ಬೇಕು ಚೈಲ್ಡ್ ಲೈನ್ಗೆ. ಅಯ್ಯೋ ಇಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲಿಗೆ ಫೋನ್ ಮಾಡೋದ್ರಿಂದ ನಮ್ಗೇನ್ ಲಾಭ? ನಿಮ್ಗೇನು ಲಾಭ ಇಲ್ಲ. ಸಣ್ಣ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ ಅಂತ ಹೋಟೆಲ್ನವ್ರಿಗೆ ತೊಂದರೆ ಆಗತ್ತೆ. ನಿಮ್ಮಂತ ದರಿದ್ರದವ್ರಿಗೆ ಸಹಾಯ ಮಾಡೋದೇ ತಪ್ಪು. ನೀವೇನ್ರಿ ನಮಗ್ ಸಹಾಯ ಮಾಡಿದೀರಾ? ನಿಮ್ ಕೆಲ್ಸಕ್ಕೆ ಕರ್ಕೊಂಡೋಗಿ ಇವ್ನ್ ಕಾಲ್ ಮುರಿ ಹಾಗೆ ಮಾಡಿದ್ರಿ, ನಂಗೆ ಕೈಗೆ ಬರೆ ಹಾಕೋ ಹಾಗೆ ಮಾಡಿದ್ರಿ. ಇದನ್ನೆಲ್ಲ ನಾನು ಹೋಟ್ಲಿಗೆ ಬಂದಿರೋ ಪೊಲೀಸ್ನವ್ರಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಲೇ 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 ನೀನ್ ಹಾಗೇನಾದ್ರೂ ಮಾಡಿದ್ರೆ ಎಲ್ಲ ನನ್ನ ತಲೆ ಬಂದ್ಬಿಡುತ್ತೆ ಕಣೋ. ನೀನ್ ಇಲ್ಲಿದ್ರೆ ತುಂಬಾ ಡೇಂಜರು. ಮೊದ್ಲು ಬಾ, ನೀನ್ ಊರ್ಗ್ ಹೋಗ್ಬಾ. ಇಲ್ಲ, ನಾನ್ ಬರಲ್ಲ. ಇವ್ನ್ ಕಾಲ್ ಸರಿ ಹೋಗೋವರೆಗೂ ನಾನ್ ಬರಲ್ಲ. ಬೇಡ ಸಂಪತ್, ನೀನ್ ಊರ್ಗ್ ಹೋಗು. ಇಲ್ಲಿದ್ ಕಷ್ಟ ಅನ್ಭವಿಸೋದ್ ಬೇಡ. ನನ್ಗಂತೂ ತಾಯಿ ಇಲ್ಲ, ನಿನಗ್ ತಾಯಿ ಇದ್ದಾರೆ ತಾನೆ, ಅವ್ರ ಹತ್ರ ಹೋಗು. ಖಂಡಿತ ಹೋಗ್ತೀನಿ ಅಕ್ಷಯ್, ಆದ್ರೆ ನೀನ್ ನೋಡ್ಕೊಳ್ಳೋರು ಯಾರು? ನೋಡ ಸಂಪತ್ತು, ಅವನನ್ನ ನೋಡ್ಕೊಳಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನೀನ್ ಅವನ ಬಗ್ಗೆ ಚಿಂತೆ ಮಾಡಬೇಡ. ನೀನ್ ಊರ್ಗ್ ಹೋಗು. ಹೋಟ್ಲಲ್ಲಿ ನಂಗೆ ಬರೆ ಹಾಕ್ದಂಗೆ ಇವ್ನ್ಗೂ ಹಾಕಿದ್ರೆ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡಬೇಡಿ ಅಂತ ಹೋಟೆಲ್ನವ್ರಿಗೆ ನಾನೇ ಹೇಳ್ತೀನಿ. ಆದ್ರೆ ಒಂದು ಕಂಡೀಷನ್ನು, ಕಟ್ಟಡದ ಕೆಲ್ಸಕ್ಕೂ ಹೋಟೆಲ್ ಕೆಲ್ಸಕ್ಕೂ ನಿಮ್ಮಿಬ್ಬರು ನಾನೇ ಸೇರಿಸ್ತೆ ಅಂತ ಯಾರ ಹತ್ರನೂ ಹೇಳಬಾರ್ದು. ನೀವು ಸಂಪತ್ನ ಅವ್ರ ತಾಯಿ ಹತ್ರ ಬಿಟ್ಟು ಬರೋದಾದ್ರೆ ನಾನು ಯಾರಿಗೂ ಏನು ಹೇಳಲ್ಲ. ಆಯ್ತಾಯ್ತು, ನಾನೇ ಇವನನ್ನ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ಬರ್ತೀನಿ. ನಿನ್ನ ಯಾರೇ ಕೇಳಿದ್ರು ಸಂಪತ್ತು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ, ಅವನ ಕೈಗೆ ಬರೆ ಹಾಕಿದ್ರು ಅಂತ ನೀನು ಯಾರ ಹತ್ರನೂ ಹೇಳಬಾರ್ದು. ಆಯ್ತು, ಹೇಳಲ್ಲ. ಲೇ ಸಂಪತ್ತು, ಬಾರ ಬಾ. ಅಕ್ಷಯ್, ನಿನ್ ಕಾಲಿಗೆ ಏಟಾಗ್ದಂಗೆ ಹುಷಾರಾಗಿ ನೋಡ್ಕೋ. ಆಯ್ತು, ನೀನು ಅಷ್ಟೇ. ನಿಮ್ ತಾಯಿನ ಬಿಟ್ಟು ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಬರಬೇಡ, ಸರಿನಾ? ಸರಿ. ಲೇ ಸಂಪತ್ತು, ಬಾರೋ ಬೇಗ. ಬಂದೆ. ಅಕ್ಷಯ್, ನಾನು ಬರ್ತೀನಿ. ಅಕ್ಷಯ್, ನೀನ್ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ಯಾ? ಇಲ್ಲ. ಎದುರ್ಕೋಬೇಡ, ಧೈರ್ಯವಾಗಿ ಹೇಳು. ಇಲ್ಲ. ನಿನ್ ಫ್ರೆಂಡ್ ಸಂಪತ್ ಕೆಲಸ ಮಾಡ್ತಾ ಇದ್ನಾ? ನನ್ಗೆ ಸಂಪತ್ ಅನ್ನೋ ಫ್ರೆಂಡ್ ಯಾರೂ ಇಲ್ಲ. ಕಾಲ್ಗೆ ಏನಾಗಿದೆಯಪ್ಪ? ಅಕ್ಷಯ್, ಏನಾಗಿದೆಯಪ್ಪ ನಿನ್ ಕಾಲ್ಗೆ? ಅದು ಅದು ಜಾರ್ ಬಿದ್ದೆ. ಸುಳ್ಳು ಹೇಳ್ಬೇಡ, ನಿನಗೇನಾಗಿದೆ? ಹೌದಾ? ನಿಮ್ ತಂದೆ ಏನ್ ಮಾಡ್ತಾರೆ? ಸರ್, ಇವನು ಗೊಂಬೆ ಮಾರ್ತಾ ಇದ್ದದನ್ನ ನಾನೇ ನೋಡಿದ್ದೀನಿ. ಇವನೀಗ ಅನಾಥ. ಇವನ್ನ ಗೌರ್ಮೆಂಟ್ ಬಾಯ್ಸ್ ಹೋಮ್ ಸೇರ್ಸೋದೇ ಒಳ್ಳೇದು. ಹೌದು, ಯಾರು ಇಲ್ದಿರ ಈ ಹುಡುಗನ್ನ
ಬಾಲಕರ ಬಾಲಮಂದಿರಕ್ಕೆ ಸೇರಿಸೋದೇ ಒಳ್ಳೇದು. ಇದೇ ನಮ್ಮ ಮನೆ. ಸರಿ, ಮೊದಲು ನಾನು ಹೋಗಿ ಮಾತಾಡ್ತೀನಿ, ನೀನು ಆಮೇಲೆ ಬಾ. ಓಕೆ? ಅಮ್ಮ, ಮನೇಲಿ ಯಾರಿದ್ದೀರಿ? ಅಮ್ಮ, ಸಂಪತ್ತು ಇದ್ದಾನ ಮನೇಲಿ? ಯಾರಪ್ಪ ನೀನು? ನನ್ನ ಮಗನ ಕೇಳ್ಕೊಂಡು ಬಂದಿರೋದು. ಯಾರು ನೀನು? ನಾನು ಯಾರು ಅಂತ ಆಮೇಲೆ ಹೇಳ್ತೀನಮ್ಮ, ಮೊದಲು ಸಂಪತ್ತು ಎಲ್ಲಿ ಅಂತ ಹೇಳಿ. ನನ್ನ ಮಗ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ನಾನಿಲ್ಲಿರ್ತಾ ಇದ್ನ. ಒಂದು ಕ್ಷಣನೂ ತಡ ಮಾಡಿದೆ, ನಾನೇ ಹೋಗಿ ಕರ್ಕೊಂಡು ಬಂದ್ಬಿಡ್ತಾ ಇದ್ದೆ. ಹೌದಾ? ಹಾಗಾದ್ರೆ ಅವನು ನಿಮ್ಗೇನು ಹೇಳ್ದೆ ಎಲ್ಲಿಗೆ ಹೋದ? ಯಾಕೆ ಹೋದ? ಸುಳ್ಳು ಹೇಳಿ ಶಾಲೆಗೆ ಹೋಗ್ದೆ ಕೂಲಿ ಕೆಲ್ಸಕ್ಕೆ ಹೋಗವನೆ ಅಂತ ಗೊತ್ತಾಗಿ ಬೈದಿದ್ದಕ್ಕೆ ಮನೆ ಬಿಟ್ಟು ಹೋಗವನೆ. ಊರವರೆಲ್ಲ ಹೇಳ್ತಾ ಇದ್ರು ಮಾದೇಶನ್ ಜೊತೆ ಹೋಗವನೆ ಅಂತ. ಓದಿ ಬುದ್ಧಿವಂತ ಆಗ್ಲಿ ಅಂತ ಬೈದೆ. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ್ದಕ್ಕೆ ಹಿಂಗ ಮಾಡೋದು. ಸರಿಯಮ್ಮ, ಈಗ ಅವನು ಬಂದ್ರೆ ಅವನಿಗೆ ನೀವು ಬೈತೀರಾ, ಹೊಡಿತೀರಾ? ಇಲ್ಲಪ್ಪ, ಇಲ್ಲ. ಯಾವ ತಾಯಿ ತಾನೇ ಹೆತ್ತು ಮಗನ್ನ ಹೊಡಿಯೋದು ಬಡಿಯೋದು ಮಾಡ್ತಾಳೆ. ಇನ್ನು ಮುಂದೆ ನನ್ನ ಬಿಟ್ಟು ಹೋಗ್ಬೇಡೋ ಮಗನೇ ಅಂತ ಕೈ ಮುಗಿದು ಬೇಡ್ಕೋತೀನಿ. ನನಗೆ ಅವನು ಬಿಟ್ರೆ ಬೇರೆ ಯಾರೂ ಇಲ್ಲ. ನನ್ನ ಜೀವ ಹಿಡ್ಕೊಂಡಿರೋದೇ ಅವನಿಗೋಸ್ಕರ. ಏನೋ ಓದಿ ಉದ್ಧಾರ ಆಗ್ಲಿ ಅಂತ 4 ಮಾತು ಬೈದಿದ್ದಕ್ಕೆ ಹಿಂಗ್ ಮಾಡೋದ? ಇನ್ ಮುಂದೆ ಯಾವತ್ತೂ ಹಿಂಗ್ ಮಾಡಲ್ಲಪ್ಪ. ಹೊಡಿಯಲ್ಲ, ಬೈಯಲ್ಲ. ಕೈ ಮುಗಿದು ಬೇಡ್ಕೋತೀನಪ್ಪ, ನನ್ನ ಮಗ ಬರ್ಲಿ. ಕೈ ಮುಗಿದು ಬೇಡ್ಕೋತೀನಿ. ನನ್ನ ತಪ್ಪಾಯ್ತಮ್ಮ. ಅಂದಹಾಗೆ ನೀವ್ ಯಾರು ಅಂತ ಹೇಳಿಲ್ವಲ್ಲಪ್ಪ. ಅಮ್ಮ, ಅದು ಈ ಸಂಪತ್ತಿಗೆ ನಾನು ಇದಕ್ಕಿದ್ದಾಗೆ ಸಿಕ್ಕದೆ, ಆಮೇಲೆ ಪರಿಚಯ ಆಯ್ತು, ಇಬ್ರು ಫ್ರೆಂಡ್ಸ್ ಆದ್ವಿ. ಆಮೇಲೆ ಇವನು ಸಿಟಿನೆಲ್ಲ ನೋಡ್ಬೇಕು ಅಂತ ಆಸೆ ಪಟ್ಟ. ಅದಕ್ಕೆ ನಾನೇ ನನ್ನ ಕಾರಲ್ಲಿ ಇವನ್ನ ಎಲ್ಲ ಕಡೆ ಓಡಾಡಿಸ್ಕೊಂಡು ಸಿಟಿನೆಲ್ಲ ತೋರಿಸ್ಕೊಂಡು ಬಂದೆ. ಅಮ್ಮ, ಬರ್ತೀನಮ್ಮ. ಬರ್ತಾ ಇದ್ದಾರೆ, ಬನ್ನಿ. ಬೇಟಾ ಬೇಟಾ, ಹೇಳಿ. ಅವತ್ತು ನೀನ್ ನಮ್ದಕ್ಕೆ ಹಣ್ಣು ಕೊಟ್ಟಿಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅದಕ್ಕೇನಂತೆ, ದಿನ ಬನ್ನಿ ಕೊಡ್ತೀನಿ. ಕಣ್ಣಿಲ್ದವನು ದಿನ ಹೇಗಪ್ಪ ಬರೋದಕ್ಕೆ ಆಗುತ್ತೆ? ಅಲ್ದೆ ಈ ಬೇಟಿ ಬೇರೆ ದಿನ ಸ್ಕೂಲಿಗೆ ಹೋಗ್ಬೇಕು. ಅದಕ್ಕೆ ನೀನೇ ನಮ್ಮ ಮನೆಗೆ ಬಂದ್ಬಿಡು. ನಾನು ಯಾಕೆ ಬರಬೇಕು ನಿಮ್ಮನೆಗೆ? ಕಣ್ಣಿಲ್ದಿರೋ ಬಾಪ್ಗೆ ಬೇಟ ತಾನೇ ಕಣ್ಣಾಗಿರ್ಬೇಕು. ಏನ್ ಹೇಳ್ತಾ ಇದ್ದೀರಾ? ಯಾರ್ ಬಾಪು, ಯಾರ್ ಬೇಟ? ಹೌದು ಬೇಟೆ, ನಿಂದು ಚಿಕ್ಕಮ್ಮದು ಮಾತು ಕೇಳಿ ನಿನಗೆ ಅನ್ಯಾಯ ಮಾಡಿಬಿಟ್ಟೆ. ನಿನ್ನ ಚಿಕ್ಕಮ್ಮನೂ ನನಗೆ ಅನ್ಯಾಯ ಮಾಡಿ ದೂರ ಹೊಂಟೋದ್ಲು. ಈಗ ನಾನು ಕಳ್ಕೊಂಡಿರೋ ಬೇಟ ನನಗೆ ಬೇಕು. ಅಣ್ಣಂಗೆ ಕಳ್ಕೊಂಡಿರೋ ಈ ಬೆಹನ್ಗೆ ಭಯ್ಯ ಬೇಕು. ನಾನು ದೊಡ್ಡ ತಪ್ಪು ಮಾಡಿದೆ, ನನ್ನ ಕ್ಷಮಿಸ್ಬಿಡು ಬೇಟ. ಮನೆಗೆ ಬಂದ್ಬಿಡು ಮನೆಗೆ. ಹೌದು ಭಯ್ಯ, ನೀವು ಬರ್ದೇ ಹೋದ್ರೆ ಅಬ್ಬಾಜಾನ್ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇರ್ತಾರೆ. ಆವೋ ಭಯ್ಯ, ಮನೆಗೆ ಹೋಗೋಣ. ಹೌದು ಬೇಟೆ, ನೀನ್ ಬರ್ದೇ ಇದ್ರೆ
ನಂಗೇನು ಬೇಡ, ನಂಗೇನು ಬೇಡ. ನಾನು ಕೊರಗಿ ಕೊರಗಿ ಮರ್ಜಾತ. ಅಬ್ಬಜಾನ್ ಹಾಗನ್ಬೇಡಿ ಅಬ್ಬಜಾನ್, ನಾನ್ ಬರ್ತೀನಿ ಅಬ್ಬಜಾನ್. ಸಚ್ಚಿ ಬೇಟಾ, ಸಚ್ಚಿ ಅಬ್ಬಜಾನ್. ಬೇಟಾ ಯಾ ಅಲ್ಲಾ ಅಲ್ಲಾ. ಭಯ್ಯ ಪೋಸ್ಟ್ ನೋಡು, ಇಸ್ಕೊಂಬ. ತಗೊಳಪ್ಪ. ಕೊರಿಯರ್. ಕೊಟ್ಬಿಡು. ವಾವ್, ಗುಡ್ ನ್ಯೂಸ್. ಏನಪ್ಪ ಅದು? ಸರ್ಪ್ರೈಸ್ ಮೈ ಡಿಯರ್. ಹೇಳ್ತೀನಿ, ಬಾ ಬಾ, ನಡಿ ನಡಿ ಹೋಗೋಣ. ಕಂಗ್ರ್ಯಾಚುಲೇಷನ್ಸ್ ಅಕ್ಷಯ್. ತಗೋ ಇದನ್ನ. ಏನ್ ಸರ್ ಇದು? ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ನಿನ್ನ ಪೇಂಟಿಂಗು ಸೆಲೆಕ್ಟ್ ಆಗಿ ಫಸ್ಟ್ ಪ್ರೈಸ್ 25,000 ರೂಪೀಸ್ ಕಳ್ಸಿದ್ದಾರೆ. ತಗೋ ಇದನ್ನ. ಹೌದಾ ಅಕ್ಷಯಣ್ಣ? ಕಂಗ್ರ್ಯಾಚುಲೇಷನ್ಸ್. ಒಂದು ಅಕೌಂಟ್ ಓಪನ್ ಮಾಡಿ ಈ 25,000 ರೂಪೀಸ್ನ ಅದರಲ್ಲಿ ಡೆಪಾಸಿಟ್ ಮಾಡ್ತೀನಿ, ನಿನ್ನ ಹೆಸರಲ್ಲಿ. ಓಕೆನಾ? ಬೇಡ ಅಂಕಲ್. ಯಾಕೋ? ಯಾಕೆ ಬೇಡ? ನನಗೇನೇ ಬಂದ್ರು ಅದ್ ನಿಮ್ದೇ ಅಂಕಲ್. ಯಾಕೆ ಹಾಗೆ ಹೇಳ್ತೀಯಾ? ಅಂಕಲ್, ನೀವ್ ನನ್ನನ್ನ ಬಾಯ್ಸ್ ಹೋಮ್ನಿಂದ ಕರ್ಕೊಂಬಂದು ನಿಮ್ ಮಗನ್ ತರ ನೋಡ್ಕೊಂಡು ಆರ್ಟ್ ಸ್ಕೂಲ್ಗೆ ಸೇರಿಸಿ ನನ್ನ ಸಾಕ್ತಾ ಇದ್ದೀರಾ. ನನ್ಗೇನೇ ಬಂದ್ರು ಅದ್ ನಿಮ್ದೇ ಅಂಕಲ್. ನಿಮ್ಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಇಲ್ಲ ಅಕ್ಷಯ್, ನಿನ್ನಲ್ಲಿರೋ ಟ್ಯಾಲೆಂಟನ್ನ ನೋಡಿ ಪೇಂಟಿಂಗ್ನ ಕಲಿಬೇಕು ಅಂತ ಆಸೆ ಪಟ್ಟು ದೀಪ ಹಠ ಮಾಡಿ ನಿನ್ನನ್ನ ಈ ಮನೆಗೆ ದತ್ತು ಮಗನಾಗಿ ಕರ್ಕೊಂಬಂದಿದ್ದೀವಿ. ನೀನ್ ಥ್ಯಾಂಕ್ಸ್ ಏನೇ ಹೇಳೋದಿದ್ರು ದೀಪಂಗೆ ಹೇಳಬೇಕು. ಇದನ್ನ ನೀನೇ ಇಟ್ಕೋಬೇಕು. ಥ್ಯಾಂಕ್ಸ್ ನಂಗೆ ಹೇಳೋ ಅಕ್ಷಯಣ್ಣ. ಈ ಪ್ರೈಸ್ ನೀನೇ ಇಟ್ಕೋ. ದಿಸ್ ಇಸ್ ಮೈ ಆರ್ಡರ್. ಆಯ್ತಮ್ಮ ದೀಪ, ನೀನ್ ಹೇಳಿದ್ದೆ ಫೈನಲ್. ಲವ್ಲಿ ಕ್ಯೂಟ್ ಚಿಲ್ಡ್ರನ್. ಓ ಮಾದೇಶ, ಮಾಡ್ತೀನಿ ಇರು ನಿಂಗೆ. 100 ರೂಪಾಯ? 100 ರೂಪಾಯಿಗೆ ಯಾವ ಫೋನ್ ಬಂದದ್ಲಾ? FM ಬರ್ತದೆ, MP3 ಬರ್ತದೆ. ಲೇ 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 ಸೈ ಸಪತ್ತು. ಸರಿ ಬಡಿ ಮಗ.